ಜನರೇ ಜನರೇ ಜನವರಿ 3 ಹುಟ್ಟಿದವರು ಗೊತ್ತೇ ಯಾರು. ರತ್ನ, ಸರಸ್ವತಿ, ಶಿವು, ವೆಂಕಟೇಶ್, ರಾಧಾ, ರಮೇಶ್, ವಿನಯ್, ಕೀರ್ತಿ, ಉಮೇಶ್, ಸೌಭಾಗ್ಯ, ಮಹೇಶ್, ಸುಮತಿ, ಅರ್ಧಕ್ಕರ್ಧ ಮಕ್ಕಳು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಬಂದಿಲ್ಲ ಅಂತಲೂ ನಮ್ಗೆ ಗೊತ್ತು. ನಮ್ಮ ಶಾಲೆಯಲ್ಲಿ ಸರಸ್ವತಿ ಪೂಜೆ ಮಾಡೋ ಸಮಯಕ್ಕೆ ಈಗಾಗುತ್ತೆ. ನಾನು 1 ತಿಂಗಳಿಂದಲೂ ಹೇಳ್ತಾ ಇದ್ದೀನಿ, 100 ರೂಪಾಯಿ ಇಸ್ಕೊಂಡು ಬನ್ನಿ ಅಂತ. ಯಾರಾದ್ರೂ ತಂದು ಕೊಟ್ಟಿದ್ದೀರಾ? ಯಾರೋ 4 ಜನ ತಂದು ಕೊಟ್ಟಿದ್ದೀರಾ. ಉಳಿದವ್ರಿಗೆ ಏನಾಗಿದೆ? ಏನ್ರೋ ನಿಮ್ಮ ಅಪ್ಪ ಅಮ್ಮ ಮನೇಲಿ ಮಾರಿಯಪ್ಪ ಬೈಯಪ್ಪ ಅಂತ 1000 ರೂಪಾಯಿ ಸಾಲ ಮಾಡ್ತಾರೆ, 100 ರೂಪಾಯಿ ಕೊಡಕ್ಕಾಗಲ್ವಾ? ಸರ್ ನಮಸ್ತೆ. ನೋಡಿ ಸರ್, ನನ್ನ ಮಕ್ಕಳಿಗೆ 1 ತಿಂಗಳಿಂದಲೂ ಹೇಳ್ತಾ ಇದ್ದೀನಿ ಸರ್, 100 ರೂಪಾಯಿ ಇಸ್ಕೊಂಡು ಬನ್ನಿ ಅಂತ. ಇವ್ರು ಒಬ್ರು ತಂದು ಕೊಟ್ಟಿಲ್ಲ ಸರ್. ಹೀಗಾದ್ರೆ ನಾವು ಸರಸ್ವತಿ ಪೂಜೆನ ಹೇಗೆ ಸರ್ ಮಾಡೋದು? ರಾಮಚಂದ್ರು, ನೀವಿನ್ನೂ ಯಾವ ಶತಮಾನದಲ್ಲಿದ್ದೀರಾ? ಯಾಕೆ ಸರ್? ಅಲ್ಲ ಕೇಳ್ದೆ. ಇದು ಎಷ್ಟನೇ ಶತಮಾನ? ಇದು 21ನೇ ಶತಮಾನ ಅಲ್ವಾ ಸರ್? 21ನೇ ಶತಮಾನದಲ್ಲಿ ನೀವು ಸರಸ್ವತಿ ಪೂಜೆ ಗಣಪತಿ ಹಬ್ಬ ಅಂತ ಈ ಮಕ್ಕಳು ದಿಕ್ತಪ್ಸ್ತಾ ಇದ್ರಲ್ಲ, ಅದಕ್ಕೆ ಕೇಳ್ದೆ. ಹಾಗೇನಿಲ್ಲ ಸರ್, ಪ್ರತಿ ವರ್ಷನೂ ಮಾಡ್ತಾ ಇದ್ವಲ್ವಾ, ಹಾಗೆ ಈ ವರ್ಷನೂ ಮಾಡೋಣ ಅಂತ. ಹೇಗಿದ್ರು ಎಕ್ಸಾಮ್ ಹತ್ರ ಬರ್ತಲ್ಲ ಸರ್. ನೋಡಿ ನಂತ ಸರಸ್ವತಿ ಪೂಜೆ ಮಾಡೋದ್ರಿಂದ ಯಾರಿಗೇನು ಲಾಭ? ಮಕ್ಕಳಿಗೆ ಮೂಢನಂಬಿಕೆ ಹೇಳಬಾರ್ದು ರಾಮಚಂದ್ರು. ಅದ್ರ ಬದಲು ಶಿಕ್ಷಣಕ್ಕಾಗಿ ದುಡಿದಂತ ಅತಿರಥ ಮಹಾರಥರಿದ್ದಾರೆ, ಅಂಥವರ ಜನ್ಮದಿನವನ್ನು ಆಚರಿಸೋದ್ರ ಮೂಲಕ ಅವರ ತ್ಯಾಗ ಜೀವನಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಮಾಡೋಣ. ಹಾಗಂದ್ರೆ ಏನ್ ಸರ್? ನೋಡಿ, ಶಾಲೆಗಳು ಜ್ಞಾನದ ಕೇಂದ್ರಗಳು. ಇಲ್ಲಿ ಓದಿದ ಒಂದೊಂದು ವಿದ್ಯಾರ್ಥಿಗಳು ಒಂದೊಂದು ರಂಗದಲ್ಲಿ ಸಾಧಕರಾಗ್ತಾರೆ. ನೋಡಿ, ಅಲ್ಲಿ ಕುಂತಿದ್ದಾನಲ್ಲ ಆ ವಿದ್ಯಾರ್ಥಿ ಮುಂದಿನ ದಿನಗಳಲ್ಲಿ ಒಳ್ಳೆ ವಿಜ್ಞಾನಿ ಆಗ್ಬೋದು. ಯಾರು? ಅವನ ಸರ್? ನೋಡಿ, ಇಲ್ಲಿ ಕುಂತಿದ್ದಾನಲ್ಲ ಈ ವಿದ್ಯಾರ್ಥಿ ನಾಳೆ ಉತ್ತಮ ಶಿಕ್ಷಕನಾಗ್ಬೋದು. ಯಾರು? ಅವನ ಸರ್? ನೋಡಿ, ಅಲ್ಲಿ ಕೂತಿದ್ದಾನ ಮಧ್ಯ, ಅವನು ಒಳ್ಳೆ ರಾಜಕಾರಣಿ ಆಗ್ಬೋದು, ಅವನು ಕವಿ ಆಗ್ಬೋದು, ಇವನು ಬರಹಗಾರ ಆಗ್ಬೋದು, ಇವನು ಸಮಾಜ ಸುಧಾರಕ ಆಗ್ಬೋದು. ಹೀಗೆ ಏನೇನು ಆಗ್ಬೋದು ರಾಮಚಂದ್ರು. ಹೌದು ಸರ್, ನೀವ್ ಹೇಳ್ತಾ ಇರೋದು ನನಗೆ ಈಗ ಅರ್ಥ ಆಗ್ತಾ ಇದೆ ಸರ್. ಆ ಕಾರಣಕ್ಕೆ ಶಾಲೆಗಳಲ್ಲಿ ನಾವೇನು ಕಲಿಸ್ತೇವೋ ಅದು ಮಕ್ಕಳಿಗೆ ಬುದ್ಧಿ ಆಗುತ್ತೆ. ಆ ಬುದ್ಧಿ ಆಗುತ್ತೆ, ಅದು ಮಕ್ಕಳನ್ನ ಸದಾ ಸನ್ಮಾರ್ಗದಲ್ಲಿ ನಡೆಸುತ್ತೆ ಅಲ್ವಾ? ನೋಡಿ ರಾಮಚಂದ್ರು, ನಾವು ನೀವು ಓದಿ ಶಿಕ್ಷಕರಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಜಾಗದಲ್ಲಿ ನಿಂತಿದೀವಿ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ರಾಮಚಂದ್ರು? ನಮ್ಮ ಅಪ್ಪ ಅಮ್ಮ ಸರ್. ಮಕ್ಕಳೇ, ನಿಮ್ಗೇನಾದ್ರೂ ಗೊತ್ತಾ? ನೋಡಿದ್ರ, ನಿಮ್ಮ ಉತ್ತರವನ್ನೇ ಮಕ್ಕಳು ಕೊಟ್ರು. ನಮಗೂ ಮಕ್ಕಳಿಗೂ ಏನು ವ್ಯತ್ಯಾಸ ರಾಮಚಂದ್ರು? ಕೆಲವು ಸತ್ಯಗಳು ಇತಿಹಾಸದಲ್ಲಿ ಮುಚ್ಚಿ ಹೋಗಿವೆ, ಅವುಗಳನ್ನ ಹೆಕ್ಕಿ ತೆಗೆದು ಶಿಕ್ಷಕರಾದ ನಾವು ಮಕ್ಕಳ ಮುಂದಿಡಬೇಕು. ಇಲ್ಲಿದ್ರೆ ಗಂಟೆ ಹೊಡಿ ಸಂಬಳ ತಕ್ಕೋ ಸ್ಲೋಗನ್ಗೆ ಸ್ಟಿಕ್ ಹಾಕ್ಬೇಕಾಗುತ್ತೆ. ಹಾಗಾದ್ರೆ ಈ ಸರಸ್ವತಿ ಪೂಜೆ ಮಾಡೋದು ಬೇಡ ಬಿಡಿ ಸರ್. ಎಸ್, ಅದು ಬೇಡ. ಅದ್ರ ಬದಲು ನಾವೆಲ್ಲ ಶಿಕ್ಷಕರು ಸೇರಿ ಒಂದು ಕೆಲಸ ಮಾಡೋಣ. ನಮ್ಮ ವಿಶ್ವಜ್ಞಾನಿ ಕಲಾತಂತ್ರವನ್ನ ಕರೆಸಿ ಒಂದು ನಾಟಕ ಮಾಡಿಸೋಣ. ನಮ್ಮ ಮಕ್ಕಳಿಗೆ ಸತ್ಯ ಹೇಳೋಣ. ಏನಂತಿದ್ದೀರ ರಾಮಚಂದ್ರ? ಮಕ್ಕಳೇ, ಇದು ಯಾವ ತಿಂಗಳು? ಇವತ್ತು ದಿನಾಂಕ ಎಷ್ಟು? ಅಂದಾಗೆ ಇವತ್ತು ಯಾವ ವಾರ? ಬಹಳ ಬುದ್ಧಿವಂತ ಮಕ್ಕಳು ನೀವು. ಇವತ್ತು ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯ ಜನ್ಮದಿನ. ಅವರು ನಿಮ್ಮೆಲ್ಲರ ತಾಯಂದಿರ ತಾಯಿ.
ಅವರು ಹುಟ್ಟಿದ ದಿನ ಇವತ್ತು. ಮಕ್ಕಳೇ, ಎಲ್ಲನೂ ನಾನೇ ಹೇಳಿಬಿಟ್ರೆ ನಮ್ಮ ವಿಶ್ವಜ್ಞಾನಿ ಕಲಾತಂಡವರು ಬಂದು ನಿಮ್ಗೆ ಅಭಿನಯ ಮಾಡಿ ತೋರಿಸೋದಾದ್ರೂ ಏನಿರುತ್ತೆ? ಸರ್, ಅಂದಾಗೆ ಯಾವ ನಾಟಕ ಸರ್? ಅರಿವು ನಾಟಕ. ಅದು ಬರೀ ನಾಟಕ ಅಲ್ಲ, ನಮಗಾಗಿ ತಮ್ಮ ಜೀವನವನ್ನೇ ಧಾರೆ ಎರೆದವರ ಬದುಕಿನ ಸಾರ. ಹಾಗೇನು ಸರ್? ನೀವು ಹೇಳೋದ ಕೇಳ್ತಾ ಇದ್ರೆ ನನಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅಂದಂಗೆ ಯಾವತ್ತು ಸರ್ ನಾಟಕ ಇರೋದು? ಅಯ್ಯೋ ರಾಮಚಂದ್ರ, ನಿನ್ಗೆ ಎಷ್ಟು ಸಾರಿ ಹೇಳೋದು? ನಾಟಕ ಈಗಲೇ ನೋಡು, ಇನ್ನು 5 ನಿಮಿಷ, ಇನ್ನು 5 ನಿಮಿಷದಲ್ಲಿ ನಾಟಕ ಶುರು ಮಾಡ್ಬೇಕು. ಸರಿ ನಾನು ಸರ್, ವಿಶ್ವಜ್ಞಾನಿ ಕಲಾತಂಡವರು ಬಂದು ರೆಡಿ ಆಗಿದ್ರ ನೋಡಿ. ಸರಿ ಸರ್, ನೋಡ್ತೀನಿ ಸರ್. ಆಯ್ತು ಸರ್. ಇಲ್ಲಿ ಮಕ್ಕಳು ಪೋಷಕರು ಎಲ್ಲರೂ ಬಂದು ಕಾಯ್ತಾ ಕುಂತಿದ್ದಾರೆ. ಇನ್ನು 5 ನಿಮಿಷ ರೆಡಿ ಆಗ್ಬೇಕು. ಆಯ್ತು ಸರ್. ಇದನ್ನೇ ಮಾತ್ಬಿಟ್ಟಿರಾ? ಆಯ್ತು ಸರ್. ಓಕೆ. ಏನಪ್ಪ ಎಲ್ಲ ರೆಡಿನಾ? ಏನಪ್ಪ ಎಲ್ಲ ರೆಡಿನಾ? 5 ನಿಮಿಷ ಅಂತವ್ರೆ, ಇಲ್ಲ ಮುಂದೆ ಸೆಕೆಂಡ್ ಶುರು ಮಾಡ್ಬೇಕು. ಅಯ್ಯೋ ಶೋಷಿತರ ನಾಲಿಗೆ ಮೇಲೆ ಅ ಆ ಇ ಈ ಬರೆದವರು, ಶೋಷಿತರ ನಾಲಿಗೆ ಮೇಲೆ ಅ ಆ ಇ ಈ ಬರೆದವರು, ಅಕ್ಷರದಾತೆ ಮಹಾಮಾತೆ ಸಾವಿತ್ರಿ ಬಾಫುಲೆಯವರು, ಅಕ್ಷರದಾತೆ ಮಹಾಮಾತೆ ಸಾವಿತ್ರಿ ಬಾಫುಲೆಯವರು, ಸಾವಿತ್ರಿ ಬಾಫುಲೆಯವರು. ಜನರೇ ಜನರೇ ಜನವರಿ 3 ಹುಟ್ಟಿದವರು ನೋಡಿ ಇವರು, ನೋಡಿ ಇವರು, ನೋಡಿ ಇವರು, ನೋಡಿ ಇವರು. ಭಾರತದ ಜನಸಂಖ್ಯೆಯ 95% ಜನ ವಿದ್ಯೆ, ಆಸ್ತಿ, ಅಧಿಕಾರಗಳನ್ನು ಕಳೆದುಕೊಂಡು 2500 ವರ್ಷಗಳು ಕಳೆದು ಹೋಗಿತ್ತು. ಅಕ್ಷರ ಜ್ಞಾನವಿಲ್ಲದೆ ಭಾರತದ ಸಮಾಜದ ಅಂತರಂಗ ಕಗ್ಗತ್ತಲಲ್ಲಿ ಮುಳುಗಿ ಹೋಗಿತ್ತು. ವೈದಿಕ ಧರ್ಮದ ಆಧಾರದ ಮೇಲೆ ಚಾತುರ್ವರ್ಣವು ಸೃಷ್ಟಿ ಮಾಡಿದ ಜಾತಿ ಪದ್ಧತಿಯಿಂದಾಗಿ ಬಹುಸಂಖ್ಯಾತ ಜನರು ಸಾವಿರಾರು ಜಾತಿಯಾಗಿ ಛಿದ್ರಗೊಂಡು ಶ್ರೇಣೀಕೃತವಾಗಿದ್ದವು. ಈ ಜಾತಿ ಪದ್ಧತಿಯನ್ನು ಅಸ್ತ್ರ ಮಾಡಿಕೊಂಡಂತಹ ಪರಕೀಯರು ಭಾರತವನ್ನು ಆಕ್ರಮಣ ಮಾಡಲು ಪ್ರಾರಂಭಿಸಿದರು. ಈ ನೆಲದ ಸರ್ವಸ್ವವನ್ನು ಸೂರೆ ಮಾಡಿ ಬಿಡುವಲ್ಲಿ ನಿರತರಾದರು. ಕಟ್ಟ ಕಡೆಯದಾಗಿ ಬಂದ ಬ್ರಿಟಿಷರು ಭಾರತವನ್ನು ಆಕ್ರಮಿಸಿಕೊಂಡು 150 ವರ್ಷಗಳು ಕಳೆದಿತ್ತು. ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಗಟ್ಟಿಗೊಳಿಸಿಕೊಂಡು ಇಲ್ಲೇ ತಳವೂರಲು 1835ರಲ್ಲಿ ಬ್ರಿಟಿಷರು ಸಾರ್ವತ್ರಿಕ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದರು. ಈ ಸಾರ್ವತ್ರಿಕ ಶಿಕ್ಷಣ ನೀತಿ ಬಂದ ಮೇಲೆ ಭಾರತದ ಎಲ್ಲಾ ಜನರು ಅಕ್ಷರ ಕಲಿಯುವ ಸ್ಥಿತಿ ನಿರ್ಮಾಣವಾಯಿತು. ಇದೇ ಕಾರಣದಿಂದಾಗಿ ಈ ನೆಲದಲ್ಲಿ ಮೊದಲು ಕ್ರಿಶ್ಚಿಯನ್ ಶಾಲೆಗಳು ತಲೆ ಎತ್ತಿದವು. ಇದಕ್ಕಿಂತ ಮುಂಚೆ ನಮ್ಮ ಭಾರತದಲ್ಲಿ ಶಿಕ್ಷಣ ಪದ್ಧತಿ ಇರಲಿಲ್ಲ ಅಂತಲ್ಲ, ಇತ್ತು. ಆದ್ರೆ ಅದು ಬ್ರಾಹ್ಮಣ ಬನಿಯ ಸಮುದಾಯಗಳಿಗೆ ಹಾಗೂ ರಾಜವಂಶಗಳಿಗೆ ಮಾತ್ರ ಇತ್ತು. ಭಾರತದ ಬಹುಸಂಖ್ಯಾತ ಶೂದ್ರ ಮತ್ತು ಅತಿಶೂದ್ರರಿಗೆ ಶಿಕ್ಷಣವನ್ನು ಪಡೆಯುವ ಹಕ್ಕು ಇರಲಿಲ್ಲ. ಅದನ್ನು ಮನುಧರ್ಮಶಾಸ್ತ್ರ ಹತ್ತಿಕ್ಕಿತ್ತು. ಓದು ಬರಹದ ಗಂಧ ಗಾಳಿಯನ್ನೇ ಕಳೆದುಕೊಂಡು ಸಾವಿರಾರು ವರ್ಷ ಕಳೆದ ಬದುಕಿದ ಶೋಷಿತ ಸಮುದಾಯಗಳಿಗೆ ನಾವು ಒಂದು ಬೆಳಕಿನ ಕಡೆಗೆ ನಡೆಯುತ್ತಿದ್ದೇವೆ ಎಂಬ ಅರಿವೇ ಇರಲಿಲ್ಲ. ಅಂತಹ ವಿಚಿತ್ರ ಸಂದರ್ಭವದು. ಆಗ ಈಗಿನ ಮಹಾರಾಷ್ಟ್ರದ
ಜ್ಯೋತಿಬಾ ಫುಲೆ ಅವರ ಜನನವಾಗುತ್ತದೆ. ಜ್ಯೋತಿಬಾ ಫುಲೆ ಅವರು ಶಾಲೆಗೆ ಸೇರುವಾಗ ಅವ್ರಿಗೆ 8 ವರ್ಷಗಳಾಗಿತ್ತು. ಇವರು ಫೂಲ್ಮಾಲಿ ಎಂಬ ಕೆಳಜಾತಿಗೆ ಸೇರಿದ ಸಮುದಾಯದವರಾಗಿದ್ರು. ಫೂಲ್ಮಾಲಿ ಅಂದ್ರೆ ಹೂವಾಡಿಗ ಜಾತಿ. ತಂದೆ ಗೋವಿಂದರಾವ್ ಫುಲೆ ಮೇಲ್ಜಾತಿ ಮನೆಗಳಿಗೆ ಹೂವು, ಹಣ್ಣು, ತರಕಾರಿಗಳನ್ನು ಕೊಂಡೊಯ್ಯುವ ಕೆಲಸ ದಿನನಿತ್ಯದ ಚಾಕರಿಯಾಗಿತ್ತು. ಆಗ ಇನ್ನು ನಮ್ಮ ಮಾತೆ ಸಾವಿತ್ರಿಬಾ ಫುಲೆ 4 ವರ್ಷಗಳು ತುಂಬಿದ ಎಳೆಯ ಬಾಲೆ. ಆಗ ಇನ್ನು ನಮ್ಮ ಮಾತೆ ಸಾವಿತ್ರಿಬಾ ಫುಲೆ 4 ವರ್ಷಗಳು ತುಂಬಿದ ಎಳೆಯ ಬಾಲೆ. ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನಯಗಾವ್ ಎಂಬ ಊರಲ್ಲಿ, ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನಯಗಾವ್ ಎಂಬ ಊರಲ್ಲಿ ಜನಿಸಿದರು ಅಕ್ಷರದಾತೆ ಸಾವಿತ್ರಿಬಾ ಫುಲೆ. ಜನಿಸಿದರು ಅಕ್ಷರದಾತೆ ಸಾವಿತ್ರಿಬಾ ಫುಲೆ. ನಮ್ಮ ಸಾವಿತ್ರಿಬಾ ಫುಲೆ, ನಮ್ಮ ಸಾವಿತ್ರಿಬಾ ಫುಲೆ, ನಮ್ಮ ಸಾವಿತ್ರಿಬಾ ಫುಲೆ, ನಮ್ಮ ಸಾವಿತ್ರಿಬಾ ಫುಲೆ. ನಮ್ಮ ಮಾತೆ ಸಾವಿತ್ರಿಬಾ ಫುಲೆ 4 ವರ್ಷಗಳು ತುಂಬಿದ ಎಳೆಯ ಬಾಲೆ. ಕಂದ ಜ್ಯೋತಿಬಾ, ಎಲ್ಲಾನು ತುಂಬ್ತಾ ಇದ್ದೀನಿ ಅಪ್ಪ. ಏನ್ ಮಾಡ್ತಾ ಇದೀಯ ಕಂದ? ಶಾಲೆಗೆ ಒತ್ತಾಗ್ತಾ ಇದೆ ಕಣೋ, ಸಿದ್ಧನಾಗು. ನಾನು 500 ಮನೆಗೆ ಹೋಗಿ ಅಲ್ಲಿಂದ ಆಚಾರ್ಯ ಮನೆಗೆ ಬೇರೆ ಹೋಗಿ ತರಕಾರಿ ಹಾಕಿ ಬರ್ಬೇಕು. ಏ ಜ್ಯೋತಿಬಾ, ಇಡು ಕಂದ, ನೀನಿನ್ನು ಚಿಕ್ಕವನು ಕಣೋ, ಇದನ್ನೆಲ್ಲ ಮಾಡ್ಬೇಡ ಅಂದ್ರೂ ಮಾಡ್ತೀಯಲ್ಲ. ಹೋಗಿ ಅಲ್ಲಿಂದ ಆಚಾರ್ಯ ಮನೆಗೆ ಬೇರೆ ಹೋಗಿ ತರಕಾರಿ ಹಾಕಿ ಬರ್ಬೇಕು. ಏ ಜ್ಯೋತಿಬಾ, ಇಡು ಕಂದ, ನೀನಿನ್ನು ಚಿಕ್ಕವನು ಕಣೋ, ಇದನ್ನೆಲ್ಲ ಮಾಡ್ಬೇಡ ಅಂದ್ರೂ ಮಾಡ್ತೀಯಲ್ಲಪ್ಪ. ಬಿಡು, ನಾನು ಇಟ್ಕೋತೀನಿ. ಏ ಇವಳೆ, ನಾನ್ ಬರೋ ಸ್ವಲ್ಪ ತಡವಾಗ್ಬೋದು. ಜ್ಯೋತಿಬಾಗೆ ಸ್ನಾನ ಮಾಡಿಸಿ ಸಿದ್ಧ ಮಾಡು, ಶಾಲೆ ಕರ್ಕೊಂಡು ಹೋಗ್ಬಿಡು. ನಾನೀಗ ಬರ್ತೇನೆ. ಶಾಲೆಗೆ ಹೋಗು ಕಂದ, ಸಂಜೆ ನಾನೇ ಬಂದು ನಿನ್ನ ಕರ್ಕೊಂಡ್ ಬರ್ತೇನೆ, ಆಯ್ತಾ? ಜಾಣ ನೀನು. ಏನೋ ಗೋವಿಂದ, ಇವತ್ತ್ಯಾಕ ಇಷ್ಟೊತ್ತಾಯ್ತು? ನೀನು ತರಕಾರಿ ತಂದಿಲ್ಲ ಅಂತ ನೀನು ಒಳತಿ ಇವತ್ತು ಒಲೆನೇ ಹಚ್ಚಿಲ್ಲ. ಯಾಕೆ? ಬರ್ತಾ ಬರ್ತಾ ರಾಯರ್ ಕೂತ್ರೆ ಕತ್ತೆ ಆಯ್ತು ನಂಗಾಯ್ತಲ್ಲ ನಿನ್ ಚಾಕ್ರಿ. ಇಲ್ಲ ಬುದ್ಧ, ಇವತ್ತು 7 ಬಸ್ಸಿ ತಡವಾಯ್ತು. ನಾಳೆಯಿಂದ ಇದು ಆಗೋದು. ದಿನ ನಿಂದು ಇದೇ ರಾಮಾಯಣ ಆಯ್ತು. ಅದಕ್ಕೆ ಹೇಳದ್ ಕಣಯ್ಯ, ಮಕ್ಕಳನ್ನ ಜೊತೆ ಸೇರ್ಸ್ಕೊಂಡ್ ಕೆಲಸ ಮಾಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ ಅಂತ. ಗೋವಿಂದ, ಈಗ ನಿನ್ ಮಗನ್ಗೆ ಎಷ್ಟೇ ವಯಸ್ಸು? 8 ವರ್ಷ ಬುದ್ಧಿಯರ. ಅವನು ನಮ್ಮಂಗೆ ಯಾಕಾಗ್ಬೇಕು ಹೇಳಿ? ನಾವು ಕೊಡ್ತಾ ಇರೋ ಪಾಡ್ಯ ಸಾಕಾಗದ ನಮಗ. ಅದು ನಿಜ. ಬಹಳ ಬುದ್ಧಿವಂತ ಕಣಯ್ಯ ನೀನು. ನಿನಗೂ ಲೋಕಜ್ಞಾನ ಇದೆ ನೋಡಯ್ಯ ಗೋವಿಂದ. ನಾನು ಹೇಳೋದು ನೀನು ಒಳ್ಳೇದಕ್ಕೋಸ್ಕರ. ನಿನ್ ಮಗನ್ನ ಚೆನ್ನಾಗಿ ಬೆಳೆಸು. ಬೆಳೆದಾದ್ಮೇಲೆ ನಮ್ಮನೆಗೆ ಕೆಲ್ಸ ಕಳ್ಸು. ನೋಡು, ನಿನ್ ಕೈಲ ಹೋದ ಕೆಲಸ ಮಾಡಕ್ಕಾಗ್ತಿಲ್ಲ ಕಣಯ್ಯ. ಅವನಾದ್ರೂ ಬಂದ್ರೆ ನಿನಗೆ ತಾನೇ ಸ್ವಲ್ಪ ಸಹಾಯ ಆಗೋದು. ಯಾಕೋ ಗೋವಿಂದ, ನಾನೇನಾದ್ರೂ ತಪ್ಪೇಳನ್ನ? ಅಯ್ಯೋ ಹಂಗಲ್ಲ ಬುದ್ಧಿಯರ. ಆದ್ರೆ ನನ್ನ
ನನ್ನ ಮಗ ಜ್ಯೋತಿಮಾನ ನಾನು ಶಾಲೆಗೆ ಸೇರಿಸಿದೀನಿ. ಅವನಾರು ನಗಕ್ಷರ ಕಲೀಲಿ, ಈ ಲೋಕಜ್ಞಾನ ಅವನಿಗೆ ತಿಳಿಲಿ ಅಂತ ಅಪ್ಪರ. ಓಹೋ, ಪರವಾಗಿಲ್ಲ ಕಣಯ್ಯ, ನೀನು ಬೇರೆ ಅಷ್ಟೊಂದು ಓದೇ ಕಲ್ತಿದ್ಯಲ್ಲ. ಒಳ್ಳೇದು. ಶಾಲೆ ಕಲ್ಸಿ ಶಿಕ್ಷಣ ಕಲ್ಸೋದು ಒಳ್ಳೇದೇ ತಾನೇ. ಹೌದಲ್ವರ ಬುದ್ಧಿಯರ? ಅಂದ ಹಾಗೆ ನಿನ್ ಮಗನ್ನ ಯಾವ ಶಾಲೆಗೆ ಸೇರ್ಸಿದ್ಯಾ? ಅದೇ ಬುದ್ಧಿ, ಆ ಕಿರಿಸ್ತಾರದ ಶಾಲೆಯಲ್ಲಿ ನೋಡಿ ನನಗೆ ಹಾಕಿದೀನಿ. ಏನಯ್ಯ ಹೇಳ್ತಲ್ಲ ನೀನು? ನಿನ್ ಮಗನ್ನ ಹೋಗಿ ಹೋಗಿ ಆ ಕಿರಿಸ್ತಾನ್ ಶಾಲೆಗೆ ಸೇರ್ಸಿದ್ಯಾ? ರಾಮ ರಾಮ, ಬೇರೆ ಯಾವ ಶಾಲೆ ಸಿಗ್ಲಿ ನನಗೆ ನಿನ್ಗೆ? ಅದು ಬಿಟ್ರ ಈ ಸುತ್ತಳ್ಳಿಯಾಗ ಇನ್ಯಾವ ಶಾಲೆ ಇದೆ ಬುದ್ಧಿ? ಅಕ್ಕ ತಪ್ಪು ಮಾಡ್ಬಿಟ್ಟೆ ನೀನು. ನಿನ್ ಮಗನ ಹೋಗಿ ಆ ಕಿರಿಸ್ತಾನ್ ಶಾಲೆಗೆ ಸೇರಿಸಿ ತುಂಬಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಚೇಚೆ, ಅಯ್ಯೋ, ಅಂತದ್ ಏನಾಯ್ತು ಬುದ್ಧಿಯರ ಈಗ? ಆಗೋದಾ? ಆಗೋಯ್ತು, ಆಗೋದಾಯ್ತು. ಅಲ್ಲ ಯಾ ಗೋವಿಂದ, ನಿನ್ ಮಗನ ಹೋಗಿ ಆ ಕಿರಿಸ್ತಾನ್ ಶಾಲೆಗೆ ಸೇರಿಸಿದೀನಿ ಅಂತ ಹೇಳ್ದಲ್ಲ, ಅವನು ಬೆಳೆದು ದೊಡ್ಡನಾಗಿ ವಿದ್ಯಾವಂತನಾದ್ಮೇಲೆ ಯಾವ್ದಾದ್ರು ಕಿರಿಸ್ತಾನ್ ಶಾಲೆ ಹುಡುಗಿನೇ ಮದ್ವೆ ಆಗಿ ಈ ದೇಶನ ಬಿಟ್ಟು ಹೋಗ್ಲಿ ಅಂತಾರ? ಅಯ್ಯೋ, ನೀವ್ ಯಾರು ಹೇಳ್ತಾ ಇದ್ರು ಒಂದು ಅರ್ಥವಾಗೋದು ನನಗ. ಹಂಗಂದ್ರೆ ಯಾರ ಬುಡ್ಸಿ ಹೇಳ್ಕೊಡ್ತಿ? ಮತ್ತಿನೇನಯ್ಯ, ಆ ಕಿರಿಸ್ತಾನ್ ಶಾಲೆಯವರು ನಮ್ಮ ಮಕ್ಕಳಿಗೆ ಬರೀ ಅಕ್ಷರ ಕಲ್ಸಕ್ ಮಾತ್ರ ಇಲ್ಲಿ ಬಂದಿದ್ದಾರೆ ಅನ್ಕೊಂಡಿದ್ಯಾ? ಏ ಇಲ್ಲ, ಇಲ್ಲಿ ನಮ್ಮ ಜಾತಿ ಧರ್ಮದ ನಾಶ ಮಾಡಿ ಇಡೀ ನಮ್ಮ ದೇಶನ ಕಿರಿಸ್ತಾನ ಮಾಡ್ಬೇಕು ಅಂತಾನೆ ಅವ್ರಲ್ಲಿ ಬಂದು ಒಕ್ಕುರ್ಸ್ಕೊಳ್ಳೋದು. ಈಗ ನಿನಗೆ ಗೊತ್ತಾಗುತ್ತಾ? ಓ, ಹಿಂಗೆ ಬುದ್ಧಿ? ಇದು ನನ್ನ ಹೋಗ್ ಬುದ್ಧಿಗ ತಿಳಿಲೇ ಇಲ್ಲ ನೋಡಿ. ಮತ್ತ ಇದೆಲ್ಲ ನಿನ್ಗೆ ಹೇಳ್ತಿರ್ತದೆ. ಹಿಂದೆ ಮುಂದೆ ಯೋಚನೆ ಮಾಡಿದೆ ತಪ್ಪು ಮಾಡತ್ತಾನೆ ನಿಮ್ಮ ಜಾತಿ ಬುದ್ಧಿ. ಅಷ್ಟಿಲ್ದೇ ಇದ್ದಾರೆ ನಮ್ಮ ಹಿರಿಕರು, ಶೂದ್ರರ ಬುದ್ಧಿ ಆಳ ಬಾವಿ ಅಂತ. ದಿಟ್ಟ ಬುದ್ಧಿ, ನೀವು ಹೇಳೋದು ದಿಟ್ಟವೇ. ಆದ್ರೆ ಈಗ ನಾವು ಏನ್ ಮಾಡೋಣ, ಎಂತ ಮಾಡೋಣ ಅನ್ನಿಸ್ತಾನ. ಗೋವಿಂದ, ನೀನೊಂದು ಕೆಲಸ ಮಾಡಯ್ಯ. ನಿನ್ ಮಗನ್ನ ಇವತ್ತೇ ಶಾಲೆ ಬಿಡಿಸ್ಬಿಡು. ಗಿಡವಾಗಿ ಬಗ್ಗದ್ದು ಮರವಾದ್ಮೇಲೆ ಬಗ್ಗಲ್ಲ ಕಣಯ್ಯ. ವಿದ್ಯೆ ಅಮಲು ಮಕ್ಕಳು ತಲೆಗೆ ಹತ್ಬಾರ್ದು. ಅವನ ಇವತ್ತೇ ಶಾಲೆ ಬಿಡಿಸಿ ತಗಬ ನಮ್ಮ ಮನೆ ತೋಟ ಕೆಲ್ಸಕ್ಕೆ ಹಚ್ಚು. ನೋಡು, ನಿನ್ ಕೈಲಿ ಅವರೇ ಕೆಲಸ ಮಾಡಕ್ ಆಗ್ತಿಲ್ಲ ಕಣಯ್ಯ. ನಿನ್ ಮೈ ಮೂಳೆ ಎಲ್ಲ ಮುರಿದೋಗಿದೆ. ನೀವುಗಳು ನಮ್ಮ ಮನೆ ಕೆಲಸನ ತಲಾಂತರಿಂದ ನಿನ್ ತಲೆ ಮೇಲೆ ಹೊತ್ಕೊಂಡು ಮಾಡ್ಕೊಂಡ್ ಬಂದಿದ್ರ ಅಂತದ್ರಲ್ಲಿ ಅದು ನಿನ್ ತಲೆ ಕೊನೆ ಆಗೋದ್ರೆ ಆ ನಮ್ಮ ವೈಕುಂಠ ನಾರಾಯಣ ಸ್ವಾಮಿ ಮೆಸ್ತನಯ್ಯ. ದೇವರು ಜಾತಿನ ಸೃಷ್ಟಿ ಮಾಡಿ ಇಂತಿಂತ ಜಾತಿ ಇಂತಿಂತ ಕೆಲಸ ಮಾಡ್ಬೇಕು ಅಂತ ಬಂದಿರ್ಬೇಕಾದ್ರೆ ನಾವು ನರಮನುಷ್ಯ ಕಣಯ್ಯ. ಅದನ್ನ ತಪ್ಪಿ ಬೇರೆ ಏನಾದ್ರು ಮಾಡಕ್ಕಾಗತ್ತಾ? ಒಂದು ಪಕ್ಷ ಮಾಡ್ಬೇಕು ನಡ್ಕೊಳಪ್ಪ. ನಿನಗೂ ನನಗೂ ಸತ್ತಾಗ ಸ್ವರ್ಗದಲ್ಲಿ ಎಲ್ಲ ಇರುತ್ತೆ ಜಾಗ, ಬರೀ 6 ಅಡಿ 3 ಅಡಿ ಅಷ್ಟೇ. ಸರಿ ಬುದ್ಧಿ, ನೀವ್ ಹೇಳಿದ್ದು ನಿಜವೇ. ನಿಮ್ಮ ಮನೆಗೆ ಬೇಕಾಗಿರೋದು ತರಕಾರಿ ಎಲ್ಲ ಇಲ್ಲ ಇಟ್ಟು. ಏ ಗೋವಿಂದ, ಎಷ್ಟು ಸತಿ ನಿಮಗೆ ಬೊಗಳ್ಬೇಕು? ಅದೇ ನೂರಲ್ಲಿ ತೊಲಗು ಅಂದ್ರೆ ಇಲ್ಲಿ ತಗೊಂಡು ಬರ್ತಿಲ್ಲ. ಶೂದ್ರ ಮುಂಡಿದೆ ಚಚೆ, ಎಷ್ಟು ಸತಿ ಹೇಳೋ ಅಷ್ಟೇ ನಿನಗೆ. ಸ್ವಲ್ಪ ಭಯ ಭಕ್ತಿ ನಯ ನಾಚು ಕೇಳಿದೆ ಜನಗಳು. ಅಯ್ಯೋ, ತಪ್ಪಾಯ್ತು ಬುದ್ಧಿಯರ. ನಾಳೆಯಿಂದ ಹಿಂಗ ಆಗಕ್ಕಿಲ್ಲ. ನಾನು ಇಲ್ಲಿ ಬರ್ತೀನಿ ಬುದ್ಧಿ. ತೊಲಗೋ ಶೂದ್ರ ಮುಂಡೆ. ಎಲ್ಲ ಹೋಗಿದ್ಯಾ? ಸ್ವಲ್ಪ ಗೋಮೂತ್ರ ತಂದು ಅಲ್ಲಿ ಚುಮುಕಿಸ್ಬಾ. ನಮ್ಮ ಮೈಲಿಗೆಲ್ಲ ಹಾಳು ಮಾಡ್ಬಿಡ್ತಾರೆ ಶೂದ್ರ ಪಟೇಲ್.
ಇಲ್ಲದೆ ದಿನವು ಹಸಿವು ಹೇಳಿರಣ್ಣ ನೀವು ಹೇಳಿರಿ ಇನ್ನಾದರೂ ಅಕ್ಷರವ ಕಲಿಯಿರಿ ಹೇಳಿರಣ್ಣ ನೀವು ಹೇಳಿರಿ ಇನ್ನಾದರೂ ಅಕ್ಷರವ ಕಲಿಯಿರಿ ಹೇಳಿರಣ್ಣ ನೀವು ಇನ್ನಾದರೂ ಅಕ್ಷರವ ಕಲಿಯಿರಿ ಇನ್ನಾದರೂ ಅಕ್ಷರವ ನೋಡಿದ್ರ ಈ ಘಟನೆನ? ಈ ಮೇಲ್ಜಾತಿ ಜನಕ್ಕೆ ಈ ಶೂದ್ರಾತಿ ಶೂದ್ರರು 2 ಅಕ್ಷರ ಕಲಿತು ಸಮಾಜದಲ್ಲಿ ಎಲ್ಲರ ತರ ತಲೆ ಎತ್ತಿ ಬದುಕ್ತೀವಿ ಅಂದ್ರೆ ಅದನ್ನ ನೀವು ಸಹಿಸೋದಿಲ್ಲ. ಈ 500 ಹಾಳು ಚಾಡಿ ಮಾತು ಕೇಳ್ಕೊಂಡು ಪಾಪ ಆ ಎಳೆ ಕಂದಮ್ಮ, ಚೆನ್ನಾಗಿ ಓದ್ತಾ ಇದ್ದ ಕಂದಮ್ಮ ಜ್ಯೋತಿಬಾನನ್ನ ಅವ್ರ ತಂದೆ ಶಾಲೆ ಬಿಡಿಸ್ಬಿಟ್ಟು ಬಳಪ ಹಿಡಿದು ಅಕ್ಷರ ತಿದ್ದುವ ಎಳೆಯ ಕೈಗಳಿಗೆ ತಂದೆ ಗೋವಿಂದರಾವ್ ಫುಲೆ ವ್ಯವಸಾಯದ ಸಲಕರಣೆ ನೀಡಿಸಿದ್ರು. ಹೊಲದಲ್ಲಿ ಬಿಸಿಲು ಮಳೆಯಂತೆ ದುಡಿಸಲು ಮುಂದಾದ್ರು. ಅಂತೂ ಇಂತೂ ಜ್ಯೋತಿಬಾ ಫುಲೆ ಅವರನ್ನ ಶಾಲೆ ಬಿಡಿಸಿ 2 ವರ್ಷ ಕಳೆದೇ ಹೋಯ್ತು ನೋಡಿ. ಆ ಎಳೆಯ ಜ್ಯೋತಿಬಾ ಫುಲೆ ದುಡಿದು ತನ್ನಪ್ಪನ ಇದೇ ಮಟ್ಟಕ್ಕೆ ಬೆಳೆಯಲಾರಂಭಿಸಿದ್ರು. ಒಂದಿನ ಗೋವಿಂದರಾವ್ ಗೆಳೆಯೊಬ್ಬರು ಸಿಕ್ಕಿ, ಏನಯ್ಯ ಗೋವಿಂದು, ನಿನ್ ಮಗನ ನಾನು ಚಿಕ್ಕವನಾಗಿದ್ದಾಗ ನೋಡಿದ್ದು, ಹೀಗೇಗಿದ್ದಾನೆ, ಎಷ್ಟನೇ ತರಗತಿ ಓದ್ತಿದ್ದಾನೆ ಅಂತ ಕೇಳಿದ್ರು. ಗೆಳೆಯ ಕೇಳಿದ ಈ ಪ್ರಶ್ನೆಗೆ ಗೋವಿಂದರಾವ್ ಫುಲೆ ಅವರು ಅವನೆಲ್ಲ ಓದ್ತಾ ಇದ್ದಾನೆ, ಶಾಲೆ ಬಿಡಿಸಿ 2 ವರ್ಷನೇ ಆಯ್ತು, ಈಗ ನನ್ನ ಜೊತೆ ಕುಲುಕಸು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಅದಕ್ಕೆ ಗೋವಿಂದರಾವ್ ಗೆಳೆಯ, ತಪ್ಪು ಮಾಡ್ಬಿಟ್ಟೆ ನೀನು, ಈ ಮಗನ ಶಾಲೆ ಬಿಡಿಸಿ ದೊಡ್ಡ ತಪ್ಪು ಮಾಡ್ದೆ. ನಾವು ಅಪ್ಪ ಹಾಕದ ಆಲ್ಮರ ಅಂತ ಅದಕ್ಕೆ ಕರ್ಕೊಂಡು ಬದುಕಿದ್ದು ಸಾಕಲ್ವಾ, ಅದನ್ನೇ ನಮ್ಮ ಮಕ್ಕಳು ಮುಂದುವರಿಸ್ಬೇಕಾ? ಯಾರ್ದೋ ಮಾತು ಕೇಳ್ಕೊಂಡು ತಪ್ಪು ಮಾಡ್ಬಿಟ್ಟೆ ಗೋವಿಂದು ಅಂತ ಹೇಳಿದ್ರು. ನಾನೇ ತಪ್ಪು ಮಾಡಿದಯ್ಯ. ನಾಳೆ ಶಿಕ್ಷಣ ಪಡೆದ್ರೆ ನನ್ನ ಮಾತು ಕೇಳ್ತಾನೇನೋ ಅವನು. ಖಂಡಿತ ಇಲ್ಲ. ನಾಳೆ ನಮ್ಮ ಜಾತಿ ಸಂಸ್ಕೃತಿಗೆ ಮಸಿ ಹಚ್ಚ ಕೆಲಸ ಮಾಡ್ತಾನೆ ಯಾವನು ಅಂತ ಗೋವಿಂದರಾವ್ ಫುಲೆ ಅವರು ಜ್ಯೋತಿಬಾ ಫುಲೆ ಅವರ ಮೇಲೆ ಆರೋಪದ ಪಟ್ಟಿಯನ್ನೇ ಮಾಡ್ತಾರೆ. ಏನ್ ಬಸಿ ಹಚ್ಚ ಕೆಲಸ ಮಾಡ್ತಾನೆ ನಿನ್ ಮಗ, ಅಂತದ್ದೇನು ಆಗೋದಿಲ್ಲ ಅಂತ ಹೇಳಿದ್ರು. ನಿನಗೆ ಮುಂದಾಗೋದು ಗೊತ್ತಿಲ್ಲ ಕಣಯ್ಯ. ಅವನೇನಾದ್ರು ಓದಿ ವಿದ್ಯಾವಂತನಾಗಿ ಮುಂದೊಂದಿನ ಯಾವ್ದಾದ್ರು ಕಿರಿಸ್ತಾನದ ಹುಡುಗಿನೇ ಮದುವೆ ಮಾಡ್ಕೊಂಡು ಮನೆ ಕರೆದ್ರೆ ಏನಯ್ಯ ಗತಿ, ನಮ್ಮ ಜಾತಿ ಧರ್ಮದ ಗತಿ ಏನು ಅಂತ ಹೇಳ್ಬಿಡದ. ಗೋವಿಂದರಾವ್ ಫುಲೆ ಮಾತಿಗೆ ಬೆರಗಾದ ಗೆಳೆಯ ಕ್ಷಣ ಹೊತ್ತು ಮೌನವಾಗ್ಬಿಟ್ರು. ನಂತರ ಗಂಭೀರವಾಗಿ ಆಲೋಚಿಸಿ, ಇದು ನಿನ್ಗೆ ಯಾರು ಹೇಳ್ಕೊಟ್ರು ಅಂತ ಕೇಳಿದ್ರು. ಅದೇ ಹೂವಣ್ಣು ತರಕಾರಿ ಎಲ್ಲ ಕೊಡ್ತೀನಲ್ಲ 500 ಅವ್ರು ಹೇಳ್ಕೊಟ್ಟಿದ್ದು ಅಂತ ಗುಟ್ನ ಹೊಡೆದು ಬಿಟ್ರು ನೋಡಿ. ನೋಡ್ರಪ್ಪ, ಆಗ್ದವ್ರನ್ನ ಶಾಸ್ತ್ರ ಕೇಳಿದ್ರೆ ಮಧ್ಯಾಹ್ನಕ್ಕೆ ಮರಣ ಅಂದ್ರಂತೆ, ಹಂಗಾಯ್ತು. ಸರಿ, ನಾಳೆ ನೀನು ಕೆಲಸ ಮಾಡು, 500 ಭೇಟಿಯಾಗಿ ನಿಮ್ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ ಅಂತ ವಿಚಾರಿಸು. ಗೆಳೆಯ ಹೇಳಿದ ಈ ಉಪಾಯವನ್ನ ಮಾರನೇ ದಿನ ಹೋಗಿ 500 ಮುಂದೆ ವ್ಯಕ್ತಪಡಿಸಲು ಗೋವಿಂದರಾವ್ ಫುಲೆ ಅವರು ಸಜ್ಜಾದ್ರು. ಭೂಮಿಗೆ ಕತ್ತಲು ಕವಿದಿತ್ತು, ಕತ್ತಲೆಯೊಳಗೆ ಕಮರದ ಜ್ಯೋತಿಯ ಉಸಿರೆತ್ತು. ಭೂಮಿಗೆ ಕತ್ತಲು ಕವಿದಿತ್ತು, ಕತ್ತಲೆಯೊಳಗೆ ಕಮರದ ಜ್ಯೋತಿಯ ಉಸಿರೆತ್ತು. ನಾಳೆಯ ಬೆಳಕಿನ ತಿಂಡಿಯ ಕಾಣದ ಎಳೆಕಣ್ಣುಗಳು ನೆಪ್ಪೆಯ ಬಳಿಯ, ನಾಳೆಯ ಬೆಳಕಿನ ತಿಂಡಿಯ ಕಾಣದ ಎಳೆಕಣ್ಣುಗಳು ನೆಪ್ಪೆಯ ಬಳಿಯದೆ ಮಲಗದೆ ಎದೆ ಮಿಡಿಸುತ್ತಲಿತ್ತು, ಮಲಗದೆ ಎದೆ ಮಿಡಿಸುತ್ತಲಿತ್ತು, ಮಲಗದೆ ಎದೆ ಮಿಡಿಸುತ್ತಲಿತ್ತು, ಮಲಗದೆ ಎದೆ ಮಿಡಿಸುತ್ತಲಿತ್ತು. ಬುದ್ಧಿಯರಾ? ಅಪ್ಪ ಶ್ರೀನಿವಾಸ, ನಮ್ಮಂತ ದೊಡ್ಡ ಮಂದಿಗಲ್ಲ, ಆದಷ್ಟು ಬೇಗ ಒಳ್ಳೇದ್ ಮಾಡಪ್ಪ. ಏನಯ್ಯ ಗೋವಿಂದು, ಎಷ್ಟೊತ್ತಾಯ್ತು ಬಂದು? ಈಗ ತಾನೇ ಬಂದಿರ್ತೀನಿ, ಬಂದು ನಾನು ಕೂತ್ಕೊಂಡೆ, ನೀವು ಬಂದ್ಬಿಟ್ರಿ ನಾನು ಎದ್ದೆ. ಇವತ್ತೇನಯ್ಯ ಬಹಳ ಹೊತ್ತಿನ ಮುಂಚೆ ಬಂದು ಒಕ್ಕುರ್ಸ್ಕೊಂಡಿದ್ಯಾ ಶನಿ ತರ? ದಿನ ನಿಮ್ ಕೈಲಿ ಬೈಡ್ಲ ತಿನ್ನೋದು ಯಾರು ಹೇಳಿ? ಅಂತ ಇವತ್ತು ಜಲ್ದಿ ಬಂದಿರ್ತಿ.
ಲೆಕ್ಕಾಚಾರ ಹಾಕೋ ಬಂದ್ರಾಗಿದೆ. ಏನಾದ್ರು ದುಡ್ಡು? ಇಲ್ಲ ಬುದ್ಧಿ, ಅಂತದ್ ಏನು ಇಲ್ಲ. ಇರ್ಲಿ ಕೇಳಯ್ಯ, ಪರವಾಗಿಲ್ಲ. ಇಲ್ಲ ಬುದ್ಧಿಯರ, ಅಂತದ್ದೇನು ಇಲ್ಲ. ಚಿಕ್ಕ ಬುದ್ಧಿಯರು ಸಣ್ಣಾಗಿದ್ದಾರ, ಎಲ್ಲಿ ಓದ್ತಾ ಇದ್ದರು, ಏನ್ ಮಾಡ್ತಾ ಇದ್ದರು ಅಂತ ಕೇಳೋಣ ಅನ್ಕೊಂಡೆ. ಇದನ್ ಕೇಳಕ್ಕೆ ಇಷ್ಟು ಹೊತ್ತಾಗ ನಿಂತಿದ್ದ. ಅವ್ರು ಚೆನ್ನಾಗಿದ್ದಾರೆ ಕಣಯ್ಯ. ಅವ್ರು ಇಲ್ಲೇ ಕ್ರಿಸ್ತನ ಶಾಲೆಯಲ್ಲಿ ಇಂಗ್ಲಿಷ್ ಕಲಿತಾ ಇದ್ದಾನೆ. ಈ ಗುರುಕುಲದ ಪಾಠ ಪ್ರವಚನ ಸಾಗು ಕಣಯ್ಯ. ಅದನ್ನೇ ಕಲಿತಿದ್ರೆ ಮಕ್ಕಳುಗಳು ಈ ಬಾವಿ ಕಪ್ಪೆಗಳಾಗಲ್ವೇ? ಸಾಗರವನ್ನು ನೋಡಿ ಬಿಡು. ಏನಂತೀಯ ಗೋವಿಂದ? ಓ ಸರಿ ಬುದ್ಧಿ, ಸಂದಾಗ ಓದ್ಸಿ ಬುದ್ಧಿ, ಸಂದಾಗ ಓದ್ಸಿ. ನಾನು ಇಲ್ಲಿ ಬರ್ತೀನಿ ಬುದ್ಧಿಯರ, ಮುಂದೆ ನನಗೆ ತರಕಾರಿ ಹಾಕತ್ತದೆ. ಯಾವ ಚಿಪ್ಪಿನೊಳಗೆ ಯಾವ ಮುತ್ತು ಬರೆಯುವುದೋ, ಯಾವ ಚಿಪ್ಪಿನೊಳಗೆ ಯಾವ ಮುತ್ತು ಬರೆಯುವುದೋ, ಯಾವ ಕಚ್ಚಿನೊಳಗೆ ಯಾರ ಹೆಣ ಬೆರೆಯುವುದೋ, ಯಾರ ಕಿಚ್ಚಿನೊಳಗೆ ಯಾರ ಹೆಣ ಬೆರೆಯುವುದೋ. ಸತ್ಯ ಹೀಗಿರುವಾಗ ಯಾರ ತಳದೋ, ಈ ಶೂದ್ರ ಬಂದು ಹೀಗಿರು ನನ್ನ ಯಾಕೆ ಕೇಳದ? ಇರ್ಲಿ. ಸತ್ಯ ಹೀಗಿರುವಾಗ ಶ್ರೇಷ್ಠ ಎತ್ತಳದೋ, ಸತ್ಯ ಹೀಗಿರುವಾಗ ಶ್ರೇಷ್ಠ ಎತ್ತಳದೋ, ಸತ್ಯ ಹೀಗಿರುವಾಗ ಕನಿಷ್ಠ ಎತ್ತಳದೋ, ಸತ್ಯ ಹೀಗಿರುವಾಗ ಕನಿಷ್ಠ ಎತ್ತಳದೋ. ಯಾವ ಚಿಪ್ಪಿನೊಳಗೆ ಯಾವ ಮುತ್ತು ಬರೆಯುವುದು, ಯಾವ ಚಿಪ್ಪಿನೊಳಗೆ ಯಾವ ಮುತ್ತು ಬರೆಯುವುದು. ಪಟ್ಟಭದ್ರರ ಈ ಕುಯುಕ್ತಿಗಳನ್ನು ತಿಳಿದ ಗೋವಿಂದರಾವ್ ಪುಲೆಯವರು ಇನ್ನೂ ತಡ ಮಾಡದೆ ತನ್ನ ಮಗ ಜ್ಯೋತಿಬಾನನ್ನ ಮತ್ತೆ ಮರಳಿ ಶಾಲೆಗೆ ಸೇರಿಸ್ತಾರೆ. ಶಾಲೆಯಲ್ಲಿ ಜ್ಯೋತಿ ಬಾಪುಲೆಯವರು ಅತ್ಯಂತ ಬುದ್ಧಿವಂತರಾಗಿ ಅಕ್ಷರ ಕಲಿಯಲು ಶುರು ಮಾಡಿದ್ರು. ಎಲ್ಲಾ ಪಾಠ ಪ್ರವಚನಗಳನ್ನ ಗ್ರಹಿಸಿಕೊಂಡು ಒಂದೊಂದೇ ಮೆಟ್ಟಿಲೇರತೊಡಗಿದಂತೆ ಪ್ರೌಢಾವಸ್ಥೆಗೆ ತಲುಪಿದಾಗ ಜ್ಯೋತಿ ಬಾಪುಲೆಯವರಿಗೆ 13 ವರ್ಷಗಳಾಗಿತ್ತು. ಆ 13 ವರ್ಷದ ಜ್ಯೋತಿಬಾ ಫುಲೆ ಹಾಗೂ 9 ವರ್ಷದ ಸಾವಿತ್ರಿಬಾರವರಿಗೂ ವಿವಾಹ ಮಾಡಲಾಗುತ್ತದೆ. ಸಾವಿತ್ರಿಬಾ ಫುಲೆಯವರು ಅದೇ ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನಯಗಾವ್ ಎಂಬ ಪುಟ್ಟ ಹಳ್ಳಿಗೆ ಸೇರಿದವರಾಗಿರುತ್ತಾರೆ. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಲಿಯುವ ಹಕ್ಕನ್ನ ಮನೋಧರ್ಮಶಾಸ್ತ್ರ ಕಡ್ಡಾಯವಾಗಿ ರದ್ದುಗೊಳಿಸಿದ ಕಾರಣ ಸಾವಿತ್ರಿಬಾಯಿ ಕೂಡ ಶಾಲೆ ಮುಖವನ್ನ ಕಾಣದಾಗಿತ್ತು. ಇದು ಕೇವಲ ಕೆಳ ಜಾತಿ ಹೆಣ್ಣು ಮಕ್ಕಳಿಗಷ್ಟೇ ಅಲ್ಲ, ಬದಲಿಗೆ ಎಲ್ಲಾ ಮೇಲ್ವರ್ಗದ ಹೆಣ್ಣು ಮಕ್ಕಳಿಗೂ ಕೂಡ ಇದು ರದ್ದುಪಡಿಸಲಾಗಿತ್ತು. ಇದೇ ಕಾರಣದಿಂದಾಗಿ ಮಾತೆ ಸಾವಿತ್ರಿಬಾಪುಲೆಯವರು ಒಬ್ಬ ಸಾಮಾನ್ಯ ಹೆಣ್ಣು ಮಗಳಂತೆ ಮನೆಗಷ್ಟೇ ಸೀಮಿತವಾಗಿ ಬದುಕುವ ಸಂಸ್ಕಾರಗಳನ್ನು, ವಿನಯ ವಿಧೇಯತೆಯನ್ನು ಹೊಂದಿದ ಒಬ್ಬ ಸದ್ಗುಣ ಸಂಪನ್ನೆಯಾಗಿ ರೂಪುಗೊಂಡಿರುತ್ತಾರೆ. ಹೀಗೆ ವಿವಾಹವಾಗಿ 3-4 ವರ್ಷಗಳು ಕಳೆಯುತ್ತಿದ್ದಂತೆ ಜ್ಯೋತಿ ಬಾಪುಲೆಯವರ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡುವ ಒಂದು ಪ್ರಮುಖ ಘಟನೆ ಜರುಗುತ್ತದೆ. ಅದೇನೆಂದರೆ ಒಳ
ನಾನು ನನ್ನ ಸ್ನೇಹಿತನ ಮದುವೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾಗ ಆ ಮೇಲ್ಜಾತಿಯವರು ನೀನು ಶೂದ್ರ ಅಂತ ನನ್ನ ಎಲ್ಲರೆದುರು ಕತ್ತಿಡಿದು ಆಚೆ ನುಗ್ಬಿಟ್ರು. ನನ್ನನ್ನು ಕತ್ತಿಡಿದು ಆಚೆ ನುಗ್ಗಿದ್ದು ನಿಮ್ಗೆಲ್ಲ ನಗುನ ಸಾಕು, ನಗು ನಿಲ್ಸಿ. ಅಯ್ಯೋ ನಗದೆ ಇನ್ನೇನ್ ಮಾಡ್ರ ಬುದ್ಧಿ ಅಲ್ಲ, ಯಾರಾದ್ರೂ ಇದಕ್ಕೂ ಅಂತಾರ ಇದೂ ಒಂದು ಅವಮಾನವ. ಹೋಗಿ ಕೆಲಸ ನೋಡಿ. ಅದನ್ನೆಲ್ಲ ತಂದೆಗಾಕಂದ್ರೆ ಬುದ್ಧಿ, ಅದೆಲ್ಲ ಆ ಕಾಲದಲ್ಲಿ ನಡ್ಕೊ ಬಂದಿರೋದೆಯ. ಅದ್ನ ಅವರೇ ಬಿಡು ಅನ್ನೋದಿರ್ಲಿ, ನಮ್ಗೆ ಬಿಡಕ್ಕಾಗಲ್ದು. ಆ ಕಾಲದಿಂದ ನೋಡ್ರೆ ಏನಂತ ಈ ರೀತಿ ಮೇಲು ಕೀಳು ಮಾಡೋದೆಲ್ಲ ತಪ್ಪಲ್ವೇ? ಅಯ್ಯೋ ಅದನ್ನೆಲ್ಲ ಮಾತಾಡ್ತಾ ಹೋದ್ರೆ ಗೊಂದಿ ಸಿಕ್ಕುತ್ತ ಬಿಡ್ತೀವಿ. ಯಾರು ನಮ್ಮ ಹೆಂಗ್ ಮಾಡಿದಾನ ಹಂಗಿರ್ಬೇಕು. ಅದು ಕೊಟ್ಟು ನಿಮ್ಮಂಗ ಸಕ್ಕಾಬಿಟ್ರೆ ಬಾಳ ನಡೆದಂಗ ಬುದ್ಧಿ. ಅದನ್ನೆಲ್ಲ ತಲೆಗಾಕಬೇಡಿ. ನಾನು ಧ್ಯಾನ ಕೊಡ್ತೀವಿ. ಏನ್ ಆಕಾಶನೇ ತಲೆ ಮೇಲೆ ಮಾಡ್ಸಿ ನೀವು. ನಮ್ಮೇನ್ ನೋಡ್ರಿ ಬುದ್ಧಿ, ಮುತ್ತಾತಿನ ಕಾಲದಿಂದವೇ ಗಟ್ಟಿಗೆ ತೊಡಗೆ ಕಟ್ಕೊಂಡು ಸೊಂಟಕ್ಕೆ ತೊಗರಿ ಬಂದು ಕಟ್ಕೊಂಡು ಈ ಮಧ್ಯಾಹ್ನ ಜೀವನ ನಡೆಸ್ಬೇಕು. ನಮ್ ನೆರವನ್ನೆಲ್ಲ ಬೀಳಂಗಿಲ್ಲ, ನಮ್ ಹೆಜ್ಜೆ ಗೊತ್ತು ನೆಲ್ಲ ಇರಂಗಿಲ್ಲ. ನಮ್ ನೆರಳೆ ನಾವೇ ತಿಳ್ಕೊಂಡು ಈ ಮಧ್ಯಾಹ್ನ ಬೀಸದಲ್ಲಿ ಆ ಮೇಲಿನ ಜನಗಳ ಮಲ ಹೊರಬೇಕು, ಗಂಡನು ಹೊರಬೇಕು. ಅಂತದ್ರಲ್ಲಿ ನಮ್ಗೇನು ಅನ್ಸಿಲ್ಲ. ನಮ್ಮಂಗ ಹುಡುಗರ ಕಥೆ ಏನು ಹೇಳಿ, ಇಂತಿಂತಿಯವರು ಇಂತಿಂತಿದ್ನೆ ಮಾಡ್ಬೇಕು ಅಂತ ಹಣಿ ಬರೆದು ಕೊಟ್ಮೇಲ ಯಾರ ಕೈ ತಪ್ಸಕ್ಕಂತ ಹೇಳಿ ನಾವು ತಂದದ್ ನಮ್ಗ, ನೀವು ತಂದ ನಿಮ್ಮ ತರ ಹೇಳುತ್ತೆ. ಬನ್ರಪ್ಪ, ನಾವು ನಮ್ ಕೆಲಸ ಮಾಡಕ್ ಹೋಗವು. ಒತ್ತು ಸರಿಯಾಗ ನೆತ್ತಿ ಮೇಲದ, ಅದು ಸರಿಯಾದೊಳಗ ನನ್ ಚಾಕ್ರಿ ಮುಗಿಬೇಕು. ಬನ್ನಿ ಬನ್ನಿ, ತಾರತಮ್ಯ ಮಾಡೋ ಧರ್ಮ, ತಾರತಮ್ಯ ಮಾಡೋ ಧರ್ಮ, ಏನು ಇದರ ಒಳಗಿನ ವರ್ಮ. ಒರಿ 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 ಒರಿ. ಒಳವಡದಾವೆ ಬುದಿ ಮುಗಿದೆದ್ದು ಸುಡಲು, ಒಳವಡದಾವೆ ಬುದಿ ಮುಗಿದೆದ್ದು ಸುಡಲು. ಆ ಸರಿ, ಅಡಿಗೆ ತಯಾರಿಯಾಗಿದ್ದೀಯಾ? ಮಾಡು ಮಾಡು, ನನಗೂ ತುಂಬಾ ಹೊಟ್ಟೆ ಹಸಿತಾ ಇದೆ. ಬೇಗ ಏನಾದ್ರು ಮಾಡಿ ಬಡಿಸುವಂತೆ. ನೀವು ಮದ್ವೆಗೆ ಹೋಗಿದ್ರಿ? ಅಡಿಗೆ ತಯಾರಿಯಾಗಿದ್ದೀಯಾ? ಮಾಡು ಮಾಡು, ನನಗೂ ತುಂಬಾ ಹೊಟ್ಟೆ ಹಸಿತಾ ಇದೆ. ಬೇಗ ಏನಾದ್ರು ಮಾಡಿ ಬಡಿಸುವಂತೆ. ನೀವು ಮದ್ವೆಗೆ ಹೋಗಿದ್ರಿ, ಅಲ್ಲಿ ಊಟ ಮಾಡಿಲ್ಲ ಅನ್ಸುತ್ತೆ. ಮತ್ತೆ ಬೇಗ ಬಂದಿದ್ದೀರಾ, ಅಲ್ಲೇನಾದ್ರೂ ಅವಾಂತರ ಆಯ್ತು ನಿಮ್ಗೆ? ನಾನು ನೋಡಿದ ಕೂಡಲೇ ಹೇಳ್ಬಿಟ್ಟಲ್ಲ, ಎಷ್ಟು ಸೂಕ್ಷ್ಮವತಿ ನೀನು. ಹೌದು ಸರ್, ನಾನು ನನ್ನ ಸ್ನೇಹಿತನ ಮದುವೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾಗ ಆ ಮೇಲ್ಜಾತಿಯವರು ನೀನು ಶೂದ್ರ ಅಂತ ನನ್ನ ಎಲ್ಲರೆದುರು ಕತ್ತಿಡಿದು ಆಚೆ ನುಗ್ಬಿಟ್ರು. ಅದಕ್ಕೆ ಬಂದ್ಬಿಟ್ಟೆ. ಸರಿ. ಯಾವ ಸರಿ? ಅವ್ರು ನನ್ನ ಕತ್ತಿಡಿದು ಆಚೆ ನುಗ್ಗಿದ್ದ? ಇಲ್ಲ,
ನೀವಲ್ಲಿಲ್ಲದೆ ಇಲ್ಲಿ ಕೂಡ್ಲೆ ಬಂದಿದ್ದು. ಆದ್ರೆ ಸವಿ, ನನ್ನನ್ನು ಕತ್ತಿಡ್ದು ಆಚೆ ನುಗ್ದಾಗ ನನ್ನ ಗೆಳೆಯ ಒಂದು ಮಾತು ಸಹ ಆಡ್ಲಿಲ್ಲ. ಇದು ನನಗೆ ಕುತೂಹಲ ಮೂಡಿಸಿದ್ದು. ಇದು ಗೊತ್ತಿದ್ದು ಆತ ನನ್ನನ್ನು ಯಾಕೆ ಕರಿಬೇಕಿತ್ತು? ಏನೋ ಮಾತಿ ಕದ್ದಿರ್ಬೇಕು, ನೀವಷ್ಟಕ್ಕೆ ಹೋಗ್ಬಿಡೋದೆ. ನೀನ್ ಹೇಳೋದು ಸರಿ. ನಾನಲ್ಲಿ ಹೋಗ್ಬಾರ್ದಿತ್ತೇನು. ಆದ್ರೆ ನಾನು ದಾರಿಯಲ್ಲಿ ಬರ್ಬೇಕಾದ್ರೆ ಒಂದು ಘಟನೆ ಸಂಭವಿಸ್ತು. ಅದು ನೋಡಿ ನನ್ನ ಮನಸ್ಸು ಕಳ್ಕೋಯ್ತು ಸರಿ. ಅಲ್ಲಿ ಯಾರೋ 4 ಜನ ಅಸ್ಪೃಶ್ಯರು ನದಿ ತೀರದಲ್ಲಿ ತಮ್ಮ ದಿನನಿತ್ಯದ ಚಾಕ್ರಿಗಾಗಿ ಸಜ್ಜಾಗ್ತಾ ಇದ್ರು. ಅವರು ನನ್ನನ್ನು ನೋಡಿ ಪ್ರಶ್ನೆ ಮಾಡಿದ್ರು. ನಾನು ಹೇಳಿದೆ. ಹೇಳಿದ್ರೆ ನಗಲಾರಂಭಿಸಿದ್ರು. ನಾನು ಮತ್ತೆ ಯಾಕೆ ಅಂತಾನು ಪ್ರಶ್ನೆ ಮಾಡಿದೆ. ಏನು ತಗೊಟ್ರು ಗೊತ್ತಾ? ಏನ್ ಹೇಳಿದ್ರು? ನಿಮ್ಗಾದದ್ದು ಒಂದು ಅವಮಾನವೇ ಅಂತ ಹೇಳಿದ್ರು ಸರಿ. ಅಲ್ಲ, ನನಗಾದಂತ ಒಂದು ಸಣ್ಣ ಅಪಮಾನವನ್ನೇ ನಾನು ಬೆಟ್ಟ ಅಂದ್ಕೊಂಡು ಬರ್ತಿರ್ಬೇಕಾದ್ರೆ ಬೆಟ್ಟದಷ್ಟು ಅಪಮಾನವನ್ನ ಸಾಸಿವೆ ಕಾಳಿನಷ್ಟು ಹಗುರವಾಗಿ ತೆಗೆದುಕೊಂಡು ಜೀವಿಸ್ತಾ ಇದ್ದಾರಲ್ಲ, ಇದು ಹೇಗೆ ಅಂತ. ಈ ರೀತಿ ಬದುಕ್ತಾ ಇರೋದು ಅವ್ರಿಗೆ ಅವಮಾನ ಏನಿಸ್ತಾ ಇಲ್ವಲ್ಲ? ಯಾಕೆ ಸಾವಿತ್ರಿ? ನೀವ್ ಅವರನ್ನೇ ಕೇಳ್ಬೇಕಿತ್ತು, ಯಾಕೆ ಬಿಟ್ಟು ಬಂದ್ರಿ? ಅವರನ್ನೇ ಕೇಳ್ತಾ ನಿಂತಿದ್ರೆ ಇವತ್ತಿನ ಅವ್ರ ಕೂಳಿಗೆ ನಾನೇ ಕಲ್ಲಾಕ್ಬೇಕಾಗ್ತಿತ್ತು. ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ರೆ ನಮ್ಮನೆ ಊಟನೇ ಕೊಡ್ಬೋದಿತ್ತಲ್ವೇ? ಇನ್ನು ಒಳ್ಳೆಯ ಮನಸ್ಸು ಅಂತ ನನಗೆ ಗೊತ್ತು ಸಾಗಿದ್ರಿ. ಆದ್ರೆ ನಾನು ದಾರಿಯಲ್ಲಿ ಬರ್ತಾ ಅವ್ರದೇ ವಿಚಾರವನ್ನ ಯೋಚನೆ ಮಾಡ್ತಾ ಬರ್ಬೇಕಾದ್ರೆ ನನ್ಗೆ ಏನ್ ಅನ್ನಿಸ್ತು ಗೊತ್ತಾ? ಏನ್ ಅನ್ನಿಸ್ತು? ಅವರಲ್ಲಿರುವ ಅಜ್ಞಾನ, ಆ ಅಜ್ಞಾನ ಅವರಲ್ಲಿ ಆವರಿಸ್ಕೊಂಡಿರೋದಕ್ಕೆ ಕಾರಣ ಏನ್ ಗೊತ್ತಾ? ಏನು? ಅವರಲ್ಲಿ ಶಿಕ್ಷಣ ಅಥವಾ ಓದು ಬರಹ ಇಲ್ಲೇ ಇರೋದು. ಶಿಕ್ಷಣ ಆಲೋಚನೆಗಳನ್ನ ಮೂಡಿಸುತ್ತೆ, ಬದುಕುವ ರೀತಿಯನ್ನ ಬದಲಾಯಿಸುತ್ತೆ. ಯಾವುದು ಮಾನ ಯಾವುದು ಅಪಮಾನ ಅಂತ ಅವ್ರಿಗೆ ತಿಳಿಸುತ್ತೆ. ಅದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿಯಾಗುತ್ತೆ. ನಾನು ಕೂಡ ಅವ್ರು ಪಡೋ ಕಷ್ಟನ ನೋಡಿದ್ದೀನಿ. ಆದ್ರೆ ಏನ್ ಮಾಡೋದು? ಅವ್ರಿಗೂ ಶಿಕ್ಷಣ ಕೊಡೋ ಅವಕಾಶ ಇದ್ದಿದ್ರೆ ಎಷ್ಟ್ ಚಂದ ಇರ್ತಿತ್ತಲ್ವಾ? ಎಂತ ಮಾತಾಡಿದೆ ಸಾವಿತ್ರಿ, ನೀನ್ ಹೇಳೋದು ಸರಿಯಾಗಿದೆ. ಅವರು ಸಹ ಶಿಕ್ಷಣವನ್ನ ಕಲಿಯುವಂತಾದ್ರೆ ಅವರು ಬದಲಾಗ್ಬೋದಲ್ವೇ? ಅದ್ ಹೇಗ್ ಸಾಧ್ಯ ಹೇಳಿ? ಅವ್ರನ್ನ ಹತ್ರಕ್ಕೂ ಸೇರ್ಸದ ಈ ಸಮಾಜ ಮತ್ತೆ ಮುಟ್ಟಿಸ್ಕೊಳ್ದೇ ಇರೋ ಜನರೇ ಹೆಚ್ಚಾಗಿರ್ಬೇಕಾರೆ ಇದೆಲ್ಲ ಹೇಗ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಮನಸ್ಸಿದ್ರೆ ಮಾರ್ಗ ಅಲ್ವೇ? ಮನಸ್ಸು ಮಾಡ್ಬೇಕು ಅಷ್ಟೇ. ಯಾರ್ ಮನಸ್ಸು ಮಾಡ್ಬೇಕು? ನೀನ್ ಮನಸ್ಸು ಮಾಡ್ಬೇಕು ಸಾವಿತ್ರಿ. ನಾನಾ? ಹೌದು ಸಾವಿತ್ರಿ, ನೀನ್ ಮನಸ್ಸು ಮಾಡ್ಬೇಕು. ಹೆಣ್ಣು ಮನಸ್ಸು ಮಾಡಿದ್ರೆ ಅವ್ರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾರು ಕೊಡ್ತಾರೆ ಇಲ್ಲಿ? ಯಾವ ಹೆಣ್ಣಿಗೆ ಶಿಕ್ಷಣ ಕಲಿಯೋ ಅವಕಾಶ ಇದೆ? ಅದಕ್ಕೆ ಯಾವ ಶಾಲೆ ಇದೆ? ಯಾರು ಕಲಿಸ್ತಾರೆ? ಇದೆಲ್ಲ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಮನೆಯ ಮೊದಲ ಪಾಠಶಾಲೆ ಅಲ್ವೇ? ನಾನು ಶಾಲೆಯಲ್ಲಿ ಕಲ್ತಿದ್ದನ್ನ ಇಂದಿನಿಂದ ನಿನಗೆ ಮನೆಗೆ ಕಲಿಸ್ತೇನೆ. ಹಾಗಾಗಿ ನಿನ್ಗೆ ಕಲಿಸುವವರು ಸಿಕ್ಕಂತಾಗಲ್ವೇ? ಅಯ್ಯೋ, ನೀವೇನೇನೋ ಹೇಳ್ಬೇಡಿ. ನೋಡು ಸಾವಿತ್ರಿ, ಇದು ನಿನ್ನಿಂದ ಸಾಧ್ಯ ಅಂತ ತೀರ್ಮಾನಿಸ್ಕೊಂಡೇ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಹೆಣ್ಣೊಂದು ಮೊದಲು ಕಲಿಬೇಕು. ತಾಯಿಯ ಮಕ್ಕಳಿಗೆ ಮೊದಲ ಗುರುವಲ್ವೇ? ಒಪ್ಪೋ ಸಾವಿತ್ರಿ, ನನಗಾಗಿ ಏನು ಬೇಡ. ಈ ಶೋಷಿತ ಜನರಿಗಾಗಿ ನೀನು ಒಪ್ಪೋ. ನಾನಿನ್ನ ಬೆಂಬಲಿರ್ತೇನೆ. ಸರಿ, ಆದ್ರೆ ಇನ್ನೊಂದು ನಂಬಿ ಇದೆ. ಏನ್ ಹೇಳಿ? ಈ ಕ್ಷಣದಿಂದ ನಾವಿಬ್ರು ಒಂದೇ, ನಮ್ಮ ನಿರ್ಧಾರಗಳು ಒಂದೇ, ನಾವು ನಡೆಯುವ ಮಾರ್ಗವು ಒಂದೇ. ಆಗ್ಲಿ, ಅದ್ರಂತೆ ಇನ್ ಮುಂದೆ ನಡ್ಕೊಳ್ಳೋಣ. ಹಾಗಾದ್ರೆ ಇಂದಿನಿಂದ ಈ ಶೋಷಿತ ಜನರನ್ನೇ ನಮ್ಮ ಮಕ್ಕಳಂತ ತಿಳಿದು ಇವರ ವಿಮೋಚನೆಗಾಗಿ ನಾವಿಬ್ಬರು ದುಡಿಯೋಣ. ಆ ಕಾರಣಕ್ಕೆ ನಾವು ಮಕ್ಕಳು ಮಾಡ್ಕೊಳ್ಳೋದು ಬೇಡ ಸಾವಿತ್ರಿ. ನಾವು ಮಕ್ಕಳು ಮಾಡ್ಕೊಳ್ಳೋದು ಬೇಡ ಅಂದೆ. ಆಗ್ಲಿ, ನಾನು ಅದರ ಆಸೆನ ಈ ಕ್ಷಣದಿಂದ ಬಿಟ್ಟು ಬಿಡ್ತೇನೆ. ಇನ್ನು ಮುಂದೆ ಈ ಶೋಷಿತ ಜನರೇ ನಮ್ಮ ಮಕ್ಕಳು. ಅವರ ವಿಕಾಸವೇ ನಮ್ಮ ಜೀವನದ ಮಾರ್ಗ. ನನ್ನನ್ನು ನಂಬಿ, ಇದು ನನ್ನ ಹೆಣ್ಣತನದ ಮೇಲಾಣೆ. ಹಾಗೆ ಆಗಲಿ ಸರ್. ಹಾಗೆ ಆಗಲಿ.
ಇಂದಿನಿಂದಲೇ ನಾನು ನಿನಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತೇನೆ. ಎದೆಗೆ ಅಕ್ಷರದ ಮಳೆ ತಣಿಸಲು ತಾಯಿಯ ಎದೆ, ಎದೆಗೆ ಅಕ್ಷರದ ಮಳೆ ತಣಿಸಲು ತಾಯಿಯ ಎದೆ. ಹೆಣ್ಣು ಕಟ್ಟಿದೆ ತೂಗುತ್ತ ತೊಟ್ಟಿಲನ್ನೇ ಕಟ್ಟಿದೆ. ಓಹೋ ಜ್ಯೋತಿ ಹಚ್ಚಿದ ಕೈಗಳು ಕಲಿಸುತ್ತಿದೆ ಆ ಆ. ಓದು ಬರಹದ ಸವಿಯನು ಆಹ್ವಾನಿಸಿದೆ ಆಹಾ. ಕತ್ತಲಿಲ್ಲದ ಬೆಳಕಿನೆಡೆಗೆ ನಡೆದ ಗುರುತುಗಳು ಮೂಡಲು ಸಜ್ಜಾಗಿವೆ ಪ್ರತಿ ಹೆಜ್ಜೆ ಹೆಜ್ಜೆಗಳು. ಕೋಟಿ ಕೈಗಳ ಕಸುವಿಗೆ ಅಹೋರಾತ್ರಿಯ ಕಲಿಕೆ, ಅಹೋರಾತ್ರಿ ಕಲಿಕೆ. ಎದೆಗೆ ಅಕ್ಷರದ ಮಳೆ ತಣಿಸಲು ತಾಯಿಯ ಎದೆ, ಎದೆಗೆ ಅಕ್ಷರದ ಮಳೆ ತಣಿಸಲು ತಾಯಿಯ ಎದೆ. ಹೆಪ್ಪು ಕಟ್ಟಿದೆ ತೂಗುತ್ತ ತೊಟ್ಟಿಲನ್ನೇ ಕಟ್ಟಿದೆ. ಓಹೋ ಜೋಜೋ ಜೋಜೋ ಶರದ ಮಳೆ ಕಲಿಸಲು ತಾಯಿಯ ಎದೆಗೆ ಅಕ್ಷರದ ಮಳೆ ಕಲಿಸಲು ತಾಯಿಯ. ಅ ಆ ಇ ಈ ಕಲಿಯೋ ಮೊದಲು ಬಾವುಲ ಹೆಸರೇಳು. ಅ ಆ ಇ ಈ ಕಲಿಯೋ ಮೊದಲು ಬಾವುಲ ಹೆಸರೇಳು. ತಿದ್ದಿ ಒತ್ತಿ ಕಲಿಸೋ ನಿನ್ನ ಬಾವುಲ ಹೆಸರೇಳು. ತಿದ್ದಿ ಒತ್ತಿ ಕಲಿಸೋ ನಿನ್ನ ಬಾವುಲ ಹೆಸರೇಳು. ಮನೆಯೇ ಮೊದಲ ಗುರುಕುಲವು, ತಾಯಿಯೇ ನಮಗೆಲ್ಲ ಗುರುವು. ಇರಲಿ ನೆನಪಲಿ ಅನುದಿನವು, ಇರಲಿ ನೆನಪಲಿ ಅನುದಿನವು. ಹೀಗೆ ಆ ಎಳೆಯ ವಯಸ್ಸಿನಲ್ಲೇ ಒಂದು ಮಹತ್ತರ ತೀರ್ಮಾನಕ್ಕೆ ಬಂದ ಮಹಾತ್ಮ ಜ್ಯೋತಿಬಾ ಫುಲೆ ಹಾಗೆ ಮಾತೆ ಸಾವಿತ್ರಿಬಾ ಫುಲೆ ಅವರು ಇಡೀ ಈ ಶೋಷಿತ ಜನಾಂಗಕ್ಕೆ ಒಂದು ದಿವ್ಯ ಜ್ಯೋತಿಯಾಗಿ ಮಾರ್ಪಟ್ಟರು. ಹೀಗೆ ಅವರ ಸತತ ಪ್ರಯತ್ನದಿಂದ ಮಾತೆ ಸಾವಿತ್ರಿಬಾ ಫುಲೆಯವರು ಅಪರಿಮಿತ ಜ್ಞಾನದ ಪರಿಪೂರ್ಣ ಶಿಕ್ಷಣ ಕಲಿತರು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಧ್ಯೇಯ ವಾಕ್ಯವನ್ನೇ ಅಸ್ತ್ರ ಮಾಡಿಕೊಂಡಂತಹ ಜ್ಯೋತಿಬಾ ಫುಲೆ ಅವರು ಪ್ರಪ್ರಥಮ ಬಾರಿಗೆ ಹೆಣ್ಣು ಮಕ್ಕಳ ಅಸ್ಪೃಶ್ಯ ಹೆಣ್ಣು ಮಕ್ಕಳ ಶಾಲೆಯೊಂದನ್ನು ತೆರೀತಾರೆ. ಶೋಷಿತರು ಯಾವಾಗ ಪುಲೆ ದಂಪತಿಗಳಿಂದ ಅಕ್ಷರ ಕಲಿಯುವಂತಾದರೋ ಆಗ ಮೇಲ್ಜಾತಿಯರಿಗೆ ನುಂಗಲಾರದ ತುತ್ತಾಯಿತು. ಮಾತೆ ಸಾವಿತ್ರಿಬಾ ಫುಲೆ ಅವರು ಶಾಲೆಗೆ ಅಕ್ಷರ ಕಲಿಸಲು ಹೋಗುವ ದಾರಿಯಲ್ಲಿ ಕಿರುಕುಳ ಕೊಡಲು ಶುರು ಮಾಡಿದರು. ಅದು ಒಳ್ಳೆಯದಲ್ಲ.
ಯಾವ ಕೋಟೆ ಕಟ್ಟಬೇಕಾಗಿತ್ತು? ಯಾವತ್ತಿದ್ರು ಮನೇಲಿ ಒಲೆ ಊದ್ಕೊಳ್ಳೋಕೆ ಅಷ್ಟೇ ಲಾಯಕ್ಕು. ವಿದ್ಯೆ ಕಲ್ತ್ರೆ ಧರ್ಮ ಬಿಡ್ತಾರೆ, ನಂತರ ಗೌರವ ಬಿಡ್ತಾರೆ, ಆಮೇಲೆ ಗಂಡನ ಬಿಟ್ಟು ದೂರ ಹೋಗ್ತಾರೆ. ಅರ್ಥ ಆಯ್ತನ್ನೇ ಸಾವಿತ್ರಿ. ಎಲ್ಲಾನು ನಿಮ್ಮ ಮನಸ್ಕೃತಿ ತರನೇ ಯೋಚನೆ ಮಾಡಬೇಡಿ. ಅವ್ರಿಗೂ ಸ್ವತಂತ್ರವಾಗಿರೋದಕ್ಕೆ ಬಿಡಿ. ಹಾಗಾದ್ರೆ ನೀವು ನಿನ್ನ ನಿರ್ಧಾರನ ಬದಲಾಯಿಸೋದಿಲ್ಲ? ಇಲ್ಲ. ಹಾಗೆ ಮುಂದುವರಿಸ್ತೀಯಾ? ಹೌದು, ನಾವು ನಮ್ಮ ನಿರ್ಧಾರನ ಬದಲಾಯಿಸಲ್ಲ. ನೀನ್ ಯಾವ ರೀತಿ ಶಾಲೆ ಹೋಗ್ತೀಯೋ ನಾವು ನೋಡ್ತಿರ್ಕೊಳ್ಳೆ. ಅಯ್ಯೋ ಅಯ್ಯೋ ಆಲೋಭ ಮದ ಮಾತ್ಸರ್ಯಕ್ಕೆ ಮೇಲ್ವರ್ಗಗಳ ಅಪಮಾನಕ್ಕೆ ಆಲೋಭ ಮದ ಮಾರ್ಗಕ್ಕೆ ಮೇಲ್ವರ್ಗಗಳ ಅಪಮಾನಕ್ಕೆ ನಲುಗಿ ಹೋಗಿದೆ ಮನ. ಸಹಿಸಿಕೊಂಡಿದೆ ಇನ್ನು ಎಷ್ಟು ಅಂತ ಅಳ್ತೀಯ ಸಾವಿತ್ರಿ? ಅವರು ಅವಮಾನ ಮಾಡಿದಾಕ್ಷಣ ನಮ್ಮ ಪ್ರಯತ್ನಗಳನ್ನ ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ನಾವು ಸೋತಂತಾಗಲ್ಲ. ಅದನ್ನ ಮೆಟ್ಟಿ ನಿಲ್ಲಬೇಕು ಸಾವಿತ್ರಿ. ಸರಿ, ಆದ್ರೆ ಏನ್ ಮಾಡೋದು? ನನಗಂತೂ ಅವ್ರು ನಿಲ್ಲಿಸುವ ರೀತಿಯನ್ನು ನೋಡಿದ್ರೆ ನಾನು ಏನಾದ್ರೂ ತಿರುಗಿ ಅನ್ನಬೇಕು ಅನ್ಸುತ್ತೆ. ಯಾರ್ಗನ್ಸೋದಿಲ್ಲ ಹೇಳು? ಅವ್ರ ಜೊತೆ ಸೆಣಸಾಟ ಮಾಡೋದು ನಮ್ಮ ಗುರಿನ. ನಮ್ಮ ಗುರಿ ಏನಿದು? ಈ ಶೋಷಿತ ಜನರಿಗಾಗಿ, ಇವರ ವಿಮೋಚನೆಗಾಗಿ ದುಡಿಯೋದಲ್ವೇ ಸಾವಿತ್ರಿ? ಹಾಗಿದ್ರೆ ಇದಕ್ಕೇನು ಉಪಾಯ ಇಲ್ವೇ? ಖಂಡಿತ ಇದೆ. ನೀನು ದಿನ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಹೇಳ್ಕೊಡೋದನ್ನ ಮರೆಯದಿರು. ಹೋಗ್ತೇನೆ, ಆದ್ರೆ ದಿನ ದಾರಿಯಲ್ಲಿ ನನ್ಗೆ ಸಗಣಿ ಎಚ್ತಾರೆ. ಅದೇ ಸೀರೆಲಿ ಸಂಜೆವರೆಗೂ ಪಾಠ ಮಾಡೋದು ಮುಜುಗರ ಅನ್ಸುತ್ತೆ. ನಾನು ಏನ್ ಮಾಡ್ಲಿ? ಸಾವಿತ್ರಿ, ತಗೋ ಇದನ್ನು. ಇದೇನಿದು? ನಾನೇನೋ ಹೇಳಿದ್ರೆ ನೀವೇನೋ ತಂದು ಕೊಟ್ಟಿದ್ದೀರಲ್ಲ. ತೆಗೆದು ನೋಡು ಸಾವಿತ್ರಿ. ನಾಳೆ ಈ ಸೀರೆನು ಉಟ್ಕೊಂಡೋದ್ರೆ ಆ ಮೇಲ್ಜಾತಿಯವರು ಇದಕ್ಕೂ ಕೊಳ್ತ ಹಣ್ಣು ಸಗಣಿಯಿಂದ ಓಡಿತಾರೆ. ಕೊಡಿಲಿ ಅದನ್ನ. ನೀನೊಂದು ಕೆಲಸ ಮಾಡು. ದಿನ ಶಾಲೆಗೆ ಹೋಗುವಾಗ ನೀನು ಹಳೆ ಸೀರೆಯನ್ನು ಉಟ್ಕೊಂಡು ಹೋಗು. ಶಾಲೆಗೆ ಹೋದ ನಂತರ ತಗೋ ಈ ಹೊಸ ಸೀರೆಯನ್ನು ಉಟ್ಕೊಂಡು ಪಾಠ ಮಾಡು. ನಂತರ ಶಾಲೆ ಮುಗಿದ ಮೇಲೆ ಆ ಕಡೆಯಿಂದ ಬರುವಾಗ ಅದೇ ಹಳೆ ಸೀರೆಯನ್ನು ಉಟ್ಕೊಂಡು ಬಾ. ನಾಳೆ ಸಂತೆ ಇದೆ, ಮತ್ತೆರಡು ಸೀರೆಗಳನ್ನ ತಂದು ಕೊಡ್ತೇನೆ. ಆಗ್ಲಿ. ಎಲ್ಲಿ ನಗು? ಎಲ್ಲಿ? ಒಂದೇ ಒಂದ್ಸಲ ನಗು. ನಿನ್ನ ಮುಖದಲ್ಲಿ ನಗು ಸದಾ ಹೀಗೆ ಇರ್ಲಿ. ಏನೇ ಬಂದ್ರು ನಾವಿಬ್ರು ನಗು ನಗುತ್ತಲೇ ಸ್ವಾಗತಿಸೋಣ. ಏನೇ ಕೊಡೋದಿದ್ರು ನಾವಿಬ್ರು ಈ ಸಮಾಜಕ್ಕೆ ನಗು ನಗುತ್ತಲೇ ಕೊಡೋಣ. ಆಯ್ತಾ? ಹೋಗ್ರಿ. ಹೋಗು ಸಾವಿತ್ರಿ. ಕುಕ್ಕಲಿಲ್ಲ ನಡಿಗೆ ಚಿಕ್ಕಲಿಲ್ಲ ನಡಿಗೆ ಕುಕ್ಕಲಿಲ್ಲ ನಡಿಗೆ ಚಿಕ್ಕಲಿಲ್ಲ ನಡಿಗೆ ದಿನಗಳು ಉರುಳುತ್ತಿದ್ದವು ಬೆಳಗಿನ ಕಡೆಗೆ ಚಿಕ್ಕಲಿಲ್ಲ ನಡಿಗೆ ಚಿಕ್ಕಲಿಲ್ಲ ನಡಿಗೆ. ಹೀಗೆ ಕಾಲವು 3-4 ವರ್ಷಗಳು ಕಳೆಯುತ್ತಿದ್ದಂತೆ
ಶಾಲೆ, ಅನಾಥಾಶ್ರಮಗಳನ್ನ ತೆರೆದು ಎಲ್ಲರ ಜ್ಞಾನದ ವಿಕಸನಕ್ಕೆ ಅವಿರತವಾಗಿ ಶ್ರಮಿಸತೊಡಗಿದ್ರು. ಆದರೆ ಇದನ್ನು ಸಹಿಸದ ಮೇಲ್ಜಾತಿಯ ಸವರ್ಣೀಯರು ಅವರಿಗೆ ಏನಾದ್ರೂ ಒಂದು ಕಿರುಕುಳಗಳನ್ನ ಕೊಡ್ತಾನೆ ಇದ್ರು. ಅವರು ಮಾಡಿದ ಒಂದು ಆತಂಕಕಾರಿ ಉಪಾಯವೇನು ಗೊತ್ತೇನು? ಮಹಾತ್ಮ ಜ್ಯೋತಿಬಾ ಫುಲೆ ಮಾತೆ ಸಾವಿತ್ರಿಬಾ ಫುಲೆರನ್ನ ಕೊಲ್ಲುವುದು. ತಳವರ್ಗಗಳ ಏಳಿಗೆಯನ್ನ ಸಹಿಸದ ಸವರ್ಣೀಯರು ಎಂತಹ ಏಯ ಕೃತ್ಯಕ್ಕಾದರೂ ಇಳಿಯಬಲ್ಲರು ಎಂಬುದಕ್ಕೆ ಇದೊಂದು ನಿಜವಾದ ಸಾಕ್ಷಿ. ಹೀಗೆ 16 ಶಾಲೆಗಳನ್ನ ತೆರೆದಿದ್ದರು. ಬಹಳ ಕಷ್ಟಪಟ್ಟು ಅವನ್ನು ಹೊಟ್ಟೆ ಬಟ್ಟಿ ಕಟ್ಟಿ ನಡೆಸುತ್ತಿದ್ದರು. ತಮ್ಮ ಆಶಯಗಳನ್ನು ವಾಶೋತ್ತರಗಳನ್ನು ಈಡೇರಿಸಲು ಸತ್ಯ ಶೋಧಕ ಸಮಾಜ ಎಂಬ ಸಂಘಟನೆಯನ್ನು ಕಟ್ಟಿ ತಮ್ಮ ಹೋರಾಟವನ್ನು ಮತ್ತಷ್ಟು ವಿಸ್ತಾರಗೊಳಿಸಿಕೊಂಡಿದ್ದರು. ಬದಲಾವಣೆಯ ಗಾಳಿ ಆ ಸತ್ಯ ಶೋಧಕ ಸಮಾಜದಿಂದ ಮಹಾರಾಷ್ಟ್ರದಲ್ಲಿ ಒಂದು ಹೊಸ ಸಂಚಲನವನ್ನೇ ಸೃಷ್ಟಿಸಿತ್ತು. ಆದ್ರೆ ಈ ದಂಪತಿಗಳನ್ನ ಹತ್ತಿಕ್ಕಲು ಒಂದು ಹೊಸ ಸಂಚು ಸಿದ್ಧವಾಗಿತ್ತು. ಹೀಗೆ ಒಂದು ತಡರಾತ್ರಿ ಹೊಳೆಯುತ್ತಿದ್ದವು ಮಚ್ಚು ಕತ್ತಿಗಳು, ಹೊಳೆಯುತ್ತಿದ್ದವು ಕೆಂಡದ ಕಣ್ಣುಗಳು. ತಿರುಗು ಭೂಮಿ ತಿರುಗುತ್ತಿತ್ತು, ಒಳಗೆ ಜ್ಯೋತಿ ಉರಿಯುತ್ತಿತ್ತು. ತಿರುಗ ಭೂಮಿ ತಿರುಗುತ್ತಿತ್ತು, ಒಳಗೆ ಜ್ಯೋತಿ ಉರಿಯುತ್ತಿತ್ತು. ಬನ್ನಿ. ನೀವ್ಯಾರು? ಈ ತಡರಾತ್ರಿಯಲ್ಲಿ ಯಾಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತು. ನೀವಿಬ್ರು ನಮ್ಮಿಬ್ಬರನ್ನ ಕೊಲ್ಲೋಗ್ತಾನೆ ಬಂದಿರೋದು. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಎಷ್ಟು ದೂರದಿಂದ ಬಂದಿದ್ದೀರಾ ಏನೋ? ಆಗ್ಲೇ ಬೆವರ್ತಾ ಇದ್ದೀರಿ, ದಣದಿದ್ದೀರಾ ಅಂತಾನೂ ಕೂಡ ಕಾಣಿಸುತ್ತೆ. ಕುಡಿಯಕ್ಕೆ ಏನಾದ್ರು ನೀರ್ ಬೇಕೆ? ನಮ್ಗೆ ಏನು ಬೇಡ. ನಾವಿಬ್ರು ನಿಮ್ಮನ್ನ ಕೊಲ್ಲಕ್ಕೆ ಅಂತ ಬಂದಿದ್ರು. ಭಯ ಇಲ್ಲರಾಗಿ ನಟಿಸ್ತೀರಲ್ಲ. ಕೊಲ್ಲುವಿರಂತೆ. ಆದ್ರೆ ನೀವು ನಮ್ಮನ್ನ ಯಾಕೆ ಕೊಲ್ಬೇಕು? ಇದರಿಂದ ನಿಮ್ಗೇನ್ ಲಾಭ? ನಿಮ್ಮನ್ನ ಯಾರು ಕಳ್ಸಿದ್ರು? ನಮ್ಮನ್ನ ಯಾರು ಕಳಿಸ್ತಿಲ್ಲ, ನಾವೇ ಬಂದ್ವಿ. ಮಾದ ಊರ್ ಜೊತೆ ನಿಂತ್ಕೊಂಡು ಮಾತು ಅಡಿ ಬಂದ್ ಕೆಲಸ ಮಾಡ್ಸೋಣ. ನಡೀರಪ್ಪ, ನಾವೆಲ್ಲೂ ಓಡೋಗೋದಿಲ್ಲ, ಯಾರು ಸಹ ಕೂತ್ಕೊಳ್ಳೋದಿಲ್ಲ. ಆದ್ರೆ ಇಂದು ನಾವು ದಂಪತಿಗಳು ನಿಮ್ಮಿಂದ ಸಾಯ್ತೇವೆ ಅಂತ ನನ್ಗೆ ಗೊತ್ತು. ಆದ್ರೆ ನೀವು ಕೊಲ್ಲುವ ಕಾರಣ ಹೇಳಿದ್ರೆ ನಾವು ನೆಮ್ಮದಿಯಾಗಾದ್ರೂ ಸಾಯ್ಬೋದಲ್ಲ ಅಂತ. ನೀವು ಎಲ್ಲಾ ಜಾತಿ ಜನರಿಗೂ ಅಕ್ಷರ ಕಲಿಸ್ತೀರಾ. ಎಲ್ಲ ಜನರು ಅಕ್ಷರ ಕಲಿಸ್ಬಿಟ್ರೆ ಈ ಮೇಲ್ಜಾತಿ ಜನರ ಕೆಲಸ ಮಾಡೋರು ಯಾರು? ಈ ಕೆಳಜಾತಿಯವ್ರನ್ನ ನೀವೇನಾದ್ರೂ ದತ್ತು ತೆಗೆದುಕೊಂಡಿದ್ದೀರೇನು? ನೋಡು ಸಾವಿತ್ರಿ, ಇವರು ನಮ್ಮನ್ನ ಕೊಲ್ಲೋಕ್ ಬಂದಿದ್ದಾರಂತೆ. ನೀನೇನು ಗಾಬರಿ ಆಗ್ಬೇಡ. ಆದ್ರೆ ತಾವಾಗಿ ಇವರು ಇಲ್ಲಿಗೆ ಬಂದಿಲ್ಲ ಅಂತ ಇವ್ರ ಮುಖವನ್ನ ನೋಡ್ಕೊಳ್ಳೆ ಹೇಳ್ಬೋದು. ಆದ್ರೆ ಇವ್ರು ಏನು ಹೇಳ್ತಾ ಇಲ್ಲ. ನೀನಾದ್ರೂ ಕೇಳು ಸಾವಿತ್ರಿ. ಹೇಳಿ, ನಾವೇನ್ ತಪ್ಪು ಮಾಡಿದೀವಿ? ನಮ್ಮನ್ನ ಯಾಕೆ ಕೊಲ್ಬೇಕು? ನಿಮ್ಮನ್ನ ಯಾರು ಕಳಿಸಿದ್ದು? ನಮ್ಮನ್ನ ಯಾರಾದ್ರೂ ಕಳ್ಸ್ಕೊಡ್ಲಿ, ನಿಮ್ಮನ್ನ ಹಿಂಗೆ ಬಿಟ್ರೆ ಕಾಲ ಕಟ್ಟೋಗ್ತದೆ ಅಷ್ಟೇ. ನಿಮ್ಗೆ ಕಾಲ ಹೇಳತ್ತಿ ಅನ್ನೋದೇ. ನೀವು ಕಾಲ ಹೇಳೋದಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ನೀವಾಗ ನೀವು ಇಲ್ಲಿಗೆ ಬಂದಿಲ್ಲ ಅಂತಾನೂ ನನಗೆ ಗೊತ್ತು. ನೀವ್ ಏನೇ ಹೇಳಿದ್ರು ನಾವಾದ್ರೂ ಹೇಳ್ಬೇಕಲ್ವೇ? ಅದನ್ನೇ ಹೇಳಿದ್ಮೇಲೆ ನೀವು ನಮ್ಮನ್ನ ಕೊಲ್ಬೇಕೋ ಬೇಡವಾ ಅಂತ ತೀರ್ಮಾನಿಸಿ. ಸುಂಕದವ್ರ ಮುಂದೆ ಹೇಳ್ದಂಗಾಯ್ತು. ಅದೇನ್ ಹೇಳೆ? ನಿಮ್ದನ್ ಕಣೆ ಬೊಗಳೆ. ನಾವು ಅಕ್ಷರವನ್ನ ಕಲಿಸ್ತಾ ಇರೋದು ನಿಮ್ಮ ಮಕ್ಕಳಿಗೆ.
ಆ ಮೇಲ್ಜಾತಿಯವರು ಅಕ್ಷರವನ್ನ ಕಲ್ತಂತೆ ನಿಮ್ಮ ಮಕ್ಕಳು ಸಹ ಅಕ್ಷರವನ್ನ ಕಲಿತು ಅವರ ಸಮಾನಕ್ಕೆ ಬಾಳೋದು ನಿಮ್ಗೆ ಇಷ್ಟ ಇದೆ? ಇನ್ನು ಎಲ್ಲಿಯವರೆಗೆ ನಾವು ನಮ್ಮ ಕೆಳಜಾತಿಗಳು ಪ್ರಾಣಿಗಿಂತಲೂ ಮೃಗವಾಗಿ ಬದುಕಬೇಕು? ಈಗ ನಾವು ಬದುಕ್ತಾ ಇಲ್ಲ ತೆಗಿರಿ. ಬದುಕ್ತಾ ಇದ್ದೀರಾ, ಆದ್ರೆ ನೀವೆಲ್ಲ ಹೇಗೆ ಬದುಕ್ತಾ ಇದ್ದೀರಾ? ಆ ಮೇಲ್ಜಾತಿಯವರು ನಿಮ್ಮನ್ನ ದನದ ಕೊಟ್ಟಿಗೆಯೊಳಗೂ ಸಹ ನಿಮ್ಮನ್ನ ಬಿಟ್ಕೊಳ್ತಾ ಇಲ್ಲ. ಈ ರೀತಿಯಾಗಿ ಬದುಕ್ತಾ ಇರೋದು ನಿಮ್ಗೆ ಅವಮಾನ ಅನಿಸ್ತಾ ಇಲ್ವಾ? ಆ ಗೋವುಗಳಿಗಿರುವ ಪ್ರೀತಿ ಗೌರವ ರಕ್ಷಣೆ ನಿಮಗಿಲ್ಲ. ನಿಮ್ ಕಾಲ ಹೇಗೋ ಮುಗಿತಾ ಬಂತು. ನೀವ್ ಅನುಭವಿಸ್ತಾ ಗುಲಾಮಗಿರಿನೇ ನಿಮ್ ಮಕ್ಕಳು ಅನುಭವಿಸ್ಬೇಕೆ? ಅದಕ್ಕಾಗಿ ನಾವು ನೀವು ಈ ಭೂಮಿ ಮೇಲೆ ಹುಟ್ಟಬೇಕಿತ್ತೆ. ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ರು ಸಮಾನರೇ, ಎಲ್ರು ಮನುಷ್ಯರೇ. ಆದ್ರೆ ಆ ಮೇಲ್ಜಾತಿಯವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರನ್ನ ನಿಮ್ಮನ್ನ ಬಳಸ್ಕೊಳ್ಳೋದಕ್ಕೆ ನಿಮ್ಮನ್ನ ಅಕ್ಷರದಿಂದ ದೂರ ಇಟ್ಟು ನಿಮ್ಮನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ. ಏನ್ ಓದು ಬರ ಅಂದ್ರೆ ಈಗೇನ್ ನಾವೇನ್ ಬದುಕಿಲ್ವೇ? ಹೌದು, ಬದುಕಿದ್ದೀರಾ. ಆದ್ರೆ ನೀವೆಲ್ಲ ಹೇಗ್ ಬದುಕ್ತಾ ಇದ್ದೀರಾ? ಹೇಗ್ ಬದುಕ್ತಾ ಇದ್ದೀರಾ? ಬೆಳಗುವ ಚಂದ್ರನಂತೆಯೂ ಇಲ್ಲ, ಅದೊಂದು ಜ್ಞಾನದ ಬೆಳಕು. ಅಲ್ಲಿ ನೋಡಿ, ಅಲ್ಲಿ ಉರಿಯುತ್ತಿರುವ ದೀಪದಿಂದ ಈ ಕೊಠಡಿ ಬೆಳಕಿದೆ ಅಲ್ವೇ? ಹೌದು, ಹಾಗೆ ಅಕ್ಷರವನ್ನ ಕಲಿಯುವುದರಿಂದ ಉಂಟಾಗುವ ಜ್ಞಾನದ ಬೆಳಕಿನಿಂದ ಎಲ್ಲವೂ, ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಇಲ್ಲಿಯವರೆಗೆ ನೀವು ಕತ್ತಲೊಳಗೆ ಕತ್ತಲಾಗಿ ಬದುಕಿದ್ದು ಸಾಕು, ಇನ್ನಾದರೂ ಬೆಳಕಿಗೆ ಬನ್ನಿ. ಈ ಕೆಲಸವನ್ನ ನಾವಿಬ್ರು ನಿಮ್ಮ ಮಕ್ಕಳಿಗೆ ಮಾಡ್ತಾ ಇದ್ದೇವೆ. ಇದು ನಿಮ್ಗೆ ತಪ್ಪು ಅನ್ಸಿದ್ರೆ ನಮ್ಮನ್ನ ಈಗಲೇ ಕೊಲ್ಬಹುದು. ಕ್ಷಮಿಸ್ಬಿಡಿ ಬುದ್ಧಿ, ನಮ್ಮನ್ನ ಕ್ಷಮಿಸ್ಬಿಡಿ. ಮನೆ ಬಾಗಿಲು ಬಂದು ಬೆಳಕನ್ನ ತಳ್ಳಿ ಕದ ಹಾಕುವ ಅಜ್ಞಾನಿಗಳು ಹಾಕ್ಬಿಡ್ತಾ ಇದ್ವಿ ನೋಡಿ. ಆ ಮೇಲ್ಜಾತಿಯವರು ನಿಮ್ಮನ್ನ ಕೊಂದ್ರೆ ಹಣ ಕೊಡುವುದಾಗಿ ಹೇಳಿ ಮುಂಗಡವಾಗಿ ಬಸಿ ಕಾಸು ಕೊಟ್ಟು ಕಳಿಸಿದ್ರು ಬುದ್ಧಿಯರ. ಬುದ್ಧಿ, ನೀವು ಮಾಡೋ ಒಳ್ಳೆ ಕೆಲಸಕ್ಕೆ ವಿಘ್ನ ಬರ್ಬಾರ್ದು ಬುದ್ಧಿ, ವಿಘ್ನ ಬರ್ಬಾರ್ದು. ಹಾಗಾದ್ರೆ ಈಗೇನ್ ಮಾಡ್ತೀರಾ? ನಿಮ್ಮನ್ನ ಯಾರು ಕೊಲ್ಲಕ್ಕೆ ಕಳಿಸಿರೋ ಮೊದಲು ಅವರೇ ಸಾಕ್ತೇವೆ. ಬೇಡ, ಮತ್ತೊಂದು ತಪ್ಪು ಮಾಡಕ್ ಹೊರಟಿದ್ದೀರಾ ನೀವು. ನಾವ್ ಮಾಡ್ಬೇಕಾಗಿರೋದು ಅದಲ್ಲ. ಇಂಥ ಪಾಪದ ಕೃತ್ಯನ ಇನ್ನೊಂದು ಮಾಡ್ಬೇಡಿ. ಬುದ್ಧಿ ಬುದ್ಧಿ, ನೀವು ನಮ್ಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿದ್ರು ಬುದ್ಧಿ. ಇಲ್ಲಿದ್ರೆ ನಾವು ನಿನ್ನ ಶಾಶ್ವತವಾಗಿ ಕಳೆಗೆ ಬಿಡ್ತಿದ್ದೆ ಬುದ್ಧಿ, ಶಾಶ್ವತವಾಗಿ ಕಳೆಗೆ ಬಿಡ್ತಿದ್ದೆ. ಇನ್ ಮ್ಯಾಲ ನಾವಿಬ್ರು ನಿಮ್ ರಕ್ಷಕರಾಗಿ ಸಾಯುವಂತ ಜೊತೆಲಿರ್ತೀವಿ ಬುದ್ಧಿಯರ. ನಮ್ಮನ್ನ ಒಪ್ಕೊಳ್ಳಿ ಬುದ್ಧಿ, ನಮ್ಮನ್ನ ಒಪ್ಕೊಳ್ಳಿ. ಗುರುವಿಗೆ ಗುರಿಯಾಗಿ ಗುರುವಿಗೆ ತಲೆಬಾಗಿ ಗುರುವಿನ ಬಲವಾಗಿ ಗುರು ಜ್ಯೋತಿಗೆ ಜೊತೆಯಾಗಿ ನಿಂತರು ರಕ್ಷಣೆಗೆ ಫುಲ ದಂಪತಿಗಳ ಹೆಜ್ಜೆಗಳಿಗೆ. ನಿಲ್ಲದು ಆ ನಡಿಗೆ ಪ್ರತಿಯೊಂದೊಂದು ಗಳಿಗೆ, ನಿಲ್ಲದು ಆ ಗಳಿಗೆ ಪ್ರತಿಯೊಂದೊಂದು ನಡಿಗೆ. ಓ ಗುರುವೇ, ಹೀಗೆ ಆ ಕುಲೆ ದಂಪತಿಗಳನ್ನು ಕೊಲ್ಲಲು ಬಂದಿದ್ದ ಹಂತಕರಿಬ್ಬರು ಪರಿವರ್ತನೆಯಾಗಿ ಹಗಲಿರುಳೆನ್ನ ದೇವರ ಬೆಂಗಾವಲಾಗಿ ನಿಂತರು. ಇದರಿಂದ ಜ್ಯೋತಿ ಬಾಪುಲಿಯವರು ಕಟ್ಟಿದಂತಹ ಶಿಕ್ಷಣ ಚಳವಳಿ ಹಾಗೂ ಸತ್ಯಶೋಧಕ ಸಮಾಜ ಸಂಘಟನೆಯು ಮತ್ತಷ್ಟು ಗಟ್ಟಿಯಾಗಿ ನೆಲೆಯೂರಿತು. ಜ್ಯೋತಿಬಾ ಫುಲೆ ದಂಪತಿಗಳು ತಮ್ಮ ಜೀವಿತದ ಉದ್ದಕ್ಕೂ ಸರ್ವ ಶೋಷಿತರ ಏಳಿಗೆಗಾಗಿ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದರು. ತಮ್ಮ ಜೀವಿತದ ಹಾದಿಯಲ್ಲಿ ಅನೇಕ ಅಡೆತಡೆಗಳನ್ನು ದಾಟಿ ಶೋಷಿತ ಸಮಾಜದ ಅಂತರಂಗಕ್ಕೆ ಶೈಕ್ಷಣಿಕ ಪ್ರಜ್ಞೆಯನ್ನು ಮೂಡಿಸಿದ ಮಹಾತ್ಮ ಜ್ಯೋತಿಬಾ ಫುಲೆ ನವೆಂಬರ್ 28, 1890 ಅನಾರೋಗ್ಯದಿಂದ ಬಳಲಿ ನಮ್ಮ ನಗಲಿದರು.
ಮಹಾತ್ಮ ಜ್ಯೋತಿಬಾರವರ ಅಗಲಿಕೆಯ ನಂತರ ಅವರ ಚಳುವಳಿಯ ಜವಾಬ್ದಾರಿ ಮಾತೆ ಸಾವಿತ್ರಿಬಾ ಫುಲೆ ಅವರ ಹೆಗಲಿಗೆ ಬರುತ್ತದೆ. ಅದನ್ನು ಸಮರ್ಥವಾಗಿ ಮುನ್ನಡೆಸುವ ಸಾಮರ್ಥ್ಯವಿದ್ದ ಮಾತೆ ಸಾವಿತ್ರಿಬಾ ಫುಲೆಯವರು ಸತ್ಯ ಶೋಧಕ ಚಳುವಳಿಯನ್ನು ಮುನ್ನಡೆಸಲು ಅಣಿಯಾಗುತ್ತಾರೆ. ಶೋಷಿತ ಸಮುದಾಯವೇ ಅವರ ಬೆನ್ನೆಲುಬಾಗಿ ನಿಂತಿರುತ್ತದೆ. ಹಿಂದೂ ಧರ್ಮಶಾಹಿಯ ವಿರುದ್ಧ ಟೊಂಕ ಕಟ್ಟಿ ನಿಂತಿರುತ್ತದೆ. ವಿಧವಾ ವಿವಾಹ, ಸತಿ ಸಹಗಮನ ಪದ್ಧತಿಯ ವಿರುದ್ಧ ನಿರಂತರ ಹೋರಾಡುತ್ತಾ ಮೇಲ್ವರ್ಗದ ಮಹಿಳೆಯರ ಪರವಾಗಿ ಆಂದೋಲನ ರೂಪಿಸುತ್ತದೆ. ಸತ್ಯ ಶೋಧಕ ಸಮಾಜ ಚಳುವಳಿ ನಿರಂತರ ಪ್ರಗತಿಯತ್ತ ನಡೆಯುತ್ತಿರುತ್ತದೆ. ಆ ಸಂದರ್ಭದಲ್ಲಿ ಏನಾಯ್ತು? ಯಾಕೆ ಚಳುವಳಿಯಿಂದ ಬರ್ತಿರುವೆ? ಅಯ್ಯೋ, ಎಲ್ಲೆಲ್ಲೂ ಎಡಗಳ್ರಪ್ಪ, ಎಡಗಳು. ಹೆಣಗಳ ಎಲ್ಲಿ? ಯಾವ ಹೆಣಗಳು? ಯಾವ ಹೆಣಗಳು? ಅಯ್ಯೋ, ಅದು ನಿಮಗೆ ಗೊತ್ತಿಲ್ವೇ? ಲೇಗು ಕಾಲ್ರ ದಡಾರ ಬಂದು 2 ತಿಂಗಳಾಯ್ತ್ರಪ್ಪ. ಈ ಜನಗಳು ಒಂದು ಎಣ ಊದ್ಬಿಟ್ಟು ಬಂದ್ರೆ ಮತ್ತೊಂದು ಎಣ ಊರಲ್ಲಿ ಬೀಳ್ತದೆ. ಆ ಎಣ ಊದ್ಬಿಟ್ಟು ಬಂದ್ರೆ ಮತ್ತೆರಡು ಎಣಗಳು ಸಿದ್ಧವಾಗ್ತವೆ. ಈ ಬೇಗದ ಮಾರಿ ಯಾರ ಮಗನ ನೋಡ್ತಾ ಇಲ್ಲ ಕಣ್ರಪ್ಪ. ಜನಗಳು ಹುಳ್ಳಿ ಒಟ್ಟು ಹೋಗಂಗೆ ಉದುರೋಯ್ತಾವೆ. ಈಗ ಊರಲ್ಲಿ ಯಾರನ್ನು ಬಿಡ್ತಣ್ಣ? ನಿಮ್ಮ ತಂದೆಯವರು, ನಿಮ್ಮ 4 ವರ್ಷದ ಮಗು, ನಿಮ್ಮ ಮಗು ಸಾವು ಬದುಕಿನ ಮಧ್ಯೆ ಹೋರಾಡ್ತಾದ್ರವ್ವ. ಅಯ್ಯೋ, ನಮ್ಮನ್ನ ಈ ಪ್ಲೇಗ್ ಬಾರಿಯಿಂದ ಯಾರು ಕಾಪಾಡ್ತಾರೆ? ಯಾರು ಕಾಪಾಡ್ತಾರೆ? ಈ ಸಾವಿಗೆ ಕೊನೆ ಇಲ್ವೇ? ಆದ್ರೆ ಮಾತೆ ಸಾವಿತ್ರಿಬಾ ಫುಲೆ ಅವರು ತಮ್ಮ ಮಗುವಿಗೆ ಚಿಕಿತ್ಸೆ ಕೊಡ್ತಾವ್ರವ್ವ. ಆದ್ರೆ ಆದ್ರೆ ಏನಾಯ್ತು ಮಾತೆಗೆ? ಏನೂ ಆಗಿಲ್ಲ. ಮಾತೆ ಸಾವಿತ್ರಿಬಾ ಫುಲೆ ಅವರು ಈ ರೋಗಿಗಳ ಚಿಕಿತ್ಸೆಯಲ್ಲಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಅವರ ಸೇವೆ ಮಾಡ್ತಾವ್ರವ್ವ. ಅವರು ಮೊದಲಿಂದಲೂ ಹೀಗೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂದ್ರೆ ಕೊಡೋದಿಲ್ಲ. ಈ ರೋಗಿಗಳ ಸೇವೆಯಲ್ಲಿ ಅವರ ಆರೋಗ್ಯ ಹೆಚ್ಚು ಕಮ್ಮಿ ಆಗಿ ಏನ್ ಗತಿ? ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ರೆ ಹೇಗೆ? ಬನ್ನಿ, ಬೇಗ ಬೇಗ ಹೋಗಿ ಅವನ್ನ ನೋಡೋಣ. ಬನ್ನಿ ಬನ್ನಿ ಬನ್ನಿ. ಅವರ ಜ್ಞಾನಾರ್ಜನೆಗಾಗಿ ಅವರ ಜೀವನದ ಜ್ಯೋತಿಯಾಗಿ ಉರಿದ ನೀವು ಇಂದು ನಮ್ಮನ್ನು ಬಿಟ್ಟು ಹೋದಿರಲ್ಲ ತಾಯಿ. ನಮ್ಮ ನಾಲಿಗೆಯ ಮೇಲೆ ಅಕ್ಷರ ಬರೆದ ಮಾತೆ, ನಿಮ್ಮನ್ನು ಕಳೆದುಕೊಂಡು ನಾವು ಬದುಕುವುದಾದರೂ ಹೇಗೆ? ತಂದೆ ಜ್ಯೋತಿಬಾರನ್ನು ಕಳೆದುಕೊಂಡಿದ್ದೆವು. ಈಗ ನಿಮ್ಮನ್ನು ಕಳೆದುಕೊಂಡೆವಲ್ಲ ತಾಯಿ. ಎಲ್ಲರ ಎದೊಳಗೆ ಅಕ್ಷರದ ಬೀಜ ಬಿತ್ತಿ ಫಲವನ್ನು ನೋಡದೆ ಓದಿರಲ್ಲ ತಾಯಿ, ಓದಿರಲ್ಲ. ಇದು ಈ ನಮ್ಮ ಕಣ್ಣೀರು ಹೆಪ್ಪುಗಟ್ಟಿದೆ. ಎದೆಯ ಗುಡುಗಿನ ಸತ್ತಿಗೆ ಚಿತ್ರವಾಗಿ ಕಣ್ಣುಗಳಲ್ಲಿ ಮುಂಗಾಲು ಸುರಿಯುತ್ತಿದೆ. ಎದ್ದೇಳಿ, ಇನ್ನು ನಾವು ಬದುಕಿದರೆ ನಿಮ್ಮಂತೆ ಬದುಕುತ್ತೇವೆ.
ಮಾತೆಯರ ಮಾತೆ ಸಾವಿತ್ರಿ ಬಾಪುಲೆ, ನೀವೇ ನಮ್ಮ ಸ್ಫೂರ್ತಿಯ ಸೆಲೆ. ಅಕ್ಷರದ ಅಸ್ತ್ರ ಹಿಡಿದು ಜ್ಯೋತಿ ಭಾರತಕ್ಕೆ ನಡೆದು, ಅಕ್ಷರದ ಅಸ್ತ್ರ ಹಿಡಿದು ಜ್ಯೋತಿ ಭಾರತಕ್ಕೆ ನಡೆದು, ಅಕ್ಷರತೆಯ ಮೆಟ್ಟಿ ನಿಂತ ಅಕ್ಷರದ ವನಿತೆ, ನಮ್ಮ ಭಾಗ್ಯದಾತೆ ಬಹುಜನರ ದೇವತೆ. ನೀ ನಮ್ಮ ಭಾಗ್ಯದಾತೆ ಬಹುಜನರ ದೇವತೆ. ಮಾತೆಯರ 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 ಮಾತೆ ಸಾವಿತ್ರಿ ಬಾಪುಲೆ, ನೀವೇ ನಮ್ಮ ಸ್ಫೂರ್ತಿಯ ಸೆಲೆ, ನೀವೇ ನಮ್ಮ ಸ್ಫೂರ್ತಿಯ ಸೆಲೆ. ಪ್ರತಿಯ ಸಸ್ಸುಗಳಿಗೂ ಕಾರಣವೇ ಹೆಣ್ಣು, ಈ ಬಹುಜನ ಸಮುದಾಯಕ್ಕೆ ನೀವೆರಡು ಹೆಣ್ಣು. ಪ್ರತಿಯ ಸಸ್ಸುಗಳಿಗೂ ಕಾರಣವೇ ಹೆಣ್ಣು, ಈ ಬಹುಜನ ಸಮುದಾಯಕ್ಕೆ ನೀವೆರಡು ಹೆಣ್ಣು. ಶತಶತಮಾನಗಳ ಘೋರ ಕತ್ತಲೆಯನ್ನು ಹಗಲಿರುಳು ಜ್ಯೋತಿಯಾಗಿ ಬೆಳಗಿದ ಪರಿಪಾಲು, ನೀವಲ್ಲವ ಬಹುಜನರ ಅಕ್ಷರದಾತೆ. ಅಕ್ಷರದಾತೆ ಅಕ್ಷರದಾತೆ. ನಿಮ್ಮಿಂದಲೇ ಬೋಧನೆಗೆ ಬೋಧಕರಿಗೆ ಘನತೆ, ಬೋಧನೆಗೂ ಘನತೆ ಬೋಧಕರಿಗೂ ಘನತೆ. ಮಾತೆಯರ 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 ಮಾತೆ ಸಾವಿತ್ರಿ ಬಾಪುಲೆ, ನೀವೇ ನಮ್ಮ ಸ್ಫೂರ್ತಿಯ ಸೆಲೆ, ನೀವೇ ನಮ್ಮ ಸ್ಫೂರ್ತಿಯ ಸೆಲೆ, ನೀವೇ ನಮ್ಮ ಸ್ಫೂರ್ತಿಯ ಸೆಲೆ.